Hi students, today I am discussing about the model question paper 1. So part A and part B solve ಮಾಡ್ತಾ ಇರೋದು reduce syllabus 2021 ಇದು 1 and 2 marks in questions and solutions ಬಿಡಿಸ್ತಾ ಇರೋದು ಯಾವುದಂದ್ರೆ model question paper ಅದು ಇಲ್ಲಿ ಫಸ್ಟ್ ನೋಡಿ model question paper ದಲ್ಲಿ ಏನು ಕೊಡಿದೆ ಅಂದ್ರೆ so model question paper 1 for reduce syllabus 2021 mathematics first PUC ಹೌದಾ ಸೊ ಏನದಲ್ಲ 3 hours 15 minutes ಅದ ಕ್ಲಿಯರ್ ಸೊ ಇನ್ಸ್ಟ್ರಕ್ಷನ್ ಅಂತ ನೀವು ಓದ್ಕೊಡಿ ಸೊ ಪಾರ್ಟ್ ಎ ಒಳಗ ಏನದ ಆನ್ಸರ್ ಆಲ್ ದ ಫಾಲೋಯಿಂಗ್ ಕ್ವಶನ್ಸ್ 10 ಕ್ವಶನ್ಸ್ ಇರ್ತಾವು ಒಟ್ಟು ಬರೀಲೇಬೇಕು ಕಂಪಲ್ಸರಿ ಯಾವುದು ಪಾರ್ಟ್ ಎ ಒಳಗ ಫಸ್ಟ್ ಏನ್ ಕೇಳಿದ ನೋಡ್ರಿ ರೈಟ್ ದ ಸೆಟ್ ಆಫ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ -4 ಲೆಸ್ ದಾನ್ ಎಕ್ಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 6 ಆಸ್ ಆನ್ ಇಂಟರ್ವಲ್ ಅಂದ್ರೆ ಇಂಟರ್ವಲ್ ಅಷ್ಟೇ ಬರೀಬೇಕಾಗ್ತದೆ ಇಲ್ಲಿ ಸೊ ನಾವೇನು ಸಾಲ್ವ್ ಮಾಡೋದು ಹೇಳಿಲ್ಲ ಓನ್ಲಿ ಇಂಟರ್ವಲ್ಸ್ ಅಂತ ಏನಂದ್ರೆ ಇಂಟರ್ವಲ್ಸ್ ಅಷ್ಟೇ ಬರೀಬೇಕು ಹೌದಾ ಸೊ ಏನದ ಇಂಟರ್ವಲ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಹಿಯರ್ ಇಸ್ ಅ ಪ್ರೂಫ್ ನೋಡ್ರಿ ಫಸ್ಟ್ ಒನ್ ಏನ್ ಕೊಟ್ಟದ ನೋಡ್ರಿ ಸೆಟ್ ಆಫ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ -4 ಲೆಸ್ ದಾನ್ ಎಕ್ಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 6 ಓಕೆ ಇದ್ರದ್ದು ಏನದ ಯಾವ ತರ ಬರೀತಾ ಅಂದ್ರ ಇಂಟರ್ವಲ್ ಮೈನಸ್ ಏನದ 4, 6 ಇಸ್ ಕ್ಲೋಸ್ ಬ್ರಾಕೆಟ್ ಅಂದ್ರೆ ಓಪನ್ ಬ್ರಾಕೆಟ್ ಟು ಕ್ಲೋಸ್ ಅದ ಹೌದಾ ಒಂದು ಲೆಸ್ ದಾನ್ ಅದ ಒಂದು ಲೆಸ್ ದಾನ್ ಈಕ್ವಲ್ ಟು ಅದ ಅಬ್ಸರ್ವ್ ಮಾಡ್ರಿ ಹೌದಾ ಸೆನ್ಸ್ -4 ಈಸ್ ನಾಟ್ ಇನ್ಕ್ಲೂಡೆಡ್ ಅಂತ ಯೂಸ್ ಮಾಡ್ತಾರೆ ಇನ್ಕ್ಲೂಡೆಡ್ while 6 is ಏನದ ಇನ್ಕ್ಲೂಡೆಡ್ ಅಂತ ಯೂಸ್ ಮಾಡ್ತೀವಿ ಕ್ಲಿಯರ್ ಯಾವುದು 6 ಅನ್ನೋದು ಇನ್ಕ್ಲೂಡೆಡ್ ಓಕೆ ಈ ತರ ಬರಿತೀವಿ ಓನ್ಲಿ ನೀವು ಇಂಟರ್ವಲ್ ಅಷ್ಟೇ ಬರೆದ್ರೆ ನಡೀತೈತೆ ನಾ ಡಿಟೇಲ್ ಕೊಟ್ಟಿದ್ದೀನಿ ಅಷ್ಟೇ ಎಂದು ಡಿಟೇಲ್ ಆಗಿ -4 ಓಪನ್ ಬ್ರಾಕೆಟ್ 6 ಕ್ಲೋಸ್ ಬ್ರಾಕೆಟ್ ಆಗ್ತದೆ ಇಷ್ಟು ಬರೆದು ಬಿಟ್ರೆ ಸಾಕು 1 ಮಾರ್ಕ್ಸ್ ಕ್ಲಿಯರ್ ಇನ್ನು ಸೆಕೆಂಡ್ ಕ್ವಶನ್ ಏನ್ ಕೇಳಿದ ನೋಡ್ರಿ ಇಫ್ P equal to set of A, B, C and Q equal to set of R ಕೊಟ್ಟನ from the set P cross Q can ಹೌದಾ ಈಗ ಅಬ್ಸರ್ವ್ ಮಾಡ್ರಿ ಸಿಯರ್ ಪ್ರೂಫ್ P equal to ಏನ್ ಕೊಟ್ಟದ ನೋಡ್ರಿ A, B, C ಕೊಟ್ಟನ Q ಏನ್ ಕೊಟ್ಟ ನೋಡ್ರಿ R ಓಕೆ ಏನ್ ಕೇಳಿದ ನೋಡ್ರಿ P cross Q ಓಕೆ P cross Q ಬರೀಬೇಕಾದ್ರೆ ಏನ್ರಿ A, 6 B, 6 C, R ಈ ತರ ಬಂದ್ಬಿಟ್ರೆ ಮುಗಿದೋತು 1 ಮಾರ್ಕ್ಸ್ ಅಂದ್ರೆ ಎ ಲಿಂದ 6 ಬಿ ಲಿಂದ 6 ಸಿ ಲಿಂದ 6 ಇಷ್ಟು ಬರೆದ್ರೆ ಏನದ 1 ಮಾರ್ಕ್ಸ್ ಕ್ಲಿಯರ್ ಇದು ಸೆಕೆಂಡ್ ಕ್ವಶನ್ ಈ ತರ ಬರೀತೀವಿ ಇನ್ನು ನೆಕ್ಸ್ಟ್ ಯಾವುದು ಥರ್ಡ್ ಕ್ವಶನ್ ಏನದ ಟ್ರಿಗ್ನೋಮೆಟ್ರಿ ಅದ ಕನ್ವರ್ಟ್ 300 ಡಿಗ್ರಿ ಇಂಟು ರೇಡಿಯನ್ ಅದ ಮೇಜರ್ ಅಂತ ಕೇಳ್ದಾನ ಓಕೆ ಕನ್ವರ್ಟ್ ಮಾಡ್ಬೇಕು ಏನಂತ ಕೇಳ್ದನ್ರಿ 300 ಡಿಗ್ರಿ ಓಕೆ 300 ಡಿಗ್ರಿ ಕ್ಲಿಯರ್ 300 ಡಿಗ್ರಿ ಅದ ಈಗ ನಮಗ ಯಾವುದು ರೇಡಿಯನ್ ಅಂದ್ರೆ ಡಿಗ್ರಿ ಟು ರೇಡಿಯನ್ ಫಾರ್ಮುಲಾ ಏನದ ಎಕ್ಸ್ ಡಿಗ್ರಿ ಈಕ್ವಲ್ ಟು π/180 ಇಂಟು ಎಕ್ಸ್ ರೇಡಿಯನ್ ಹೌದಾ ಎಕ್ಸ್ ಅಂದ್ರೆ ಏನದ 300 ಡಿಗ್ರಿ ಈಕ್ವಲ್ ಟು π/180 ಇಂಟು 300 ರೇಡಿಯನ್ 0 ಕ್ಯಾನ್ಸಲ್ ಫಸ್ಟ್ ನೋಡ್ರಿ 0 ಕ್ಯಾನ್ಸಲ್ ಮಾಡ್ರಿ 3 10s 3 6 ಮತ್ತೆ 2 ಲೇ ಹೋಗ್ತದೆ ನೋಡ್ರಿ 2 5 ಲೇ 2 3 ಲೇ ಅಂದ್ರೆ ನನಗೆ ಆನ್ಸರ್ ಇಸ್ 300 ಡಿಗ್ರಿ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ರೇಡಿಯನ್ ಎಷ್ಟು ಬರುತ್ತೆ 5 ಪೈ ರೇಡಿಯನ್ ಡಿವೈಡೆಡ್ ಬೈ 3 ಆನ್ಸರ್ ಇದು ಯಾವುದು ರೇಡಿಯನ್ ಒಳಗೆ ಕೇಳಿದ ರೇಡಿಯನ್ ದ ಬಂದತ್ರಿ ಡಿಗ್ರಿ ಟು ರೇಡಿಯನ್ ಓಕೆ ಕನ್ವರ್ಟ್ ಮಾಡ್ಕೊಂಡಿವಿ ಯಾವುದು ರೇಡಿಯನ್ ದ ಬಂತು ಓಕೆ ಪೈ ಬೈ ನಿಮ್ಗೆ ಗೊತ್ತಲ್ಲ ಅಂದ್ರೆ ಬರೀ ಇರ್ಬೇಕಾದ್ರೆ ಪೈ ರೇಡಿಯನ್ ಬೈ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಒಳಗೆ ಮಾಡಿದ್ರೆ ಎಷ್ಟಾಗ್ರಿ 60 ನೋಡ್ರಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು 60 ಇಂಟು 5 ಅಂದ್ರೆ 300 ಆಗ್ತದೆ ನೋಡ್ರಿ
100% ಕರೆಕ್ಟ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಫೋರ್ತ್ ಒನ್ ಏನ್ ಕೊಡದ ನೋಡ್ರಿ ಸ್ಟೂಡೆಂಟ್ಸ್. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ 1 ಪ್ಲಸ್ ಐ ಅಂತ ಕೊಡ. ಓಕೆ, ಏನ್ ಕೇಳ್ರಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳೋಣ. ಓಕೆ, ಏನದ ಫಸ್ಟ್ ನೋಡಿ, ಸ ಪ್ರೂಫ್ ನೋಡ್ರಿ ಏನದ. ಫಸ್ಟ್ ಜೆಡ್ ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಆಫ್ ಎಷ್ಟು ಕೊಡ್ರ ನೋಡ್ರಿ, 1 ಪ್ಲಸ್ ಐ ಈ ತರ ಬರ್ಕೊಡ್ರಿ. ಮಲ್ಟಿಪ್ಲಿಕೇಟಿವ್ ಬರೀಬೇಕಾದ್ರೆ ಹೆಂಗ್ ಬರಿತೀವಿ, 1 by z equal to 1 by 1 plus I ಅರತ್ತರ ಬರೀರಿ, ಅಥವಾ z raised to -1 equal to 1 by 1 plus I ಅಂತ ನಿಮ್ಗೆ ಹೆಂಗ್ ಅನುಕೂಲ ಆಗ್ತದ ಆ ತರ. ಓಕೆ, ಏನ ಬರೀತಾ ಇರೋದು ಯಾವುದು, ಮಲ್ಟಿಪ್ಲಿಕೇಟಿವ್. ಹೌದಾ, ಸೊ ಮಲ್ಟಿಪ್ಲಿಕೇಟಿವ್ 1 by z equal to 1 by 1 plus I into rationalization 1 minus I divided by 1 minus I. ಓಕೆ, ಏನಾಗ್ತದೆ ನೋಡ್ರಿ, 1 into 1 minus I 1 minus I divided by ಏನಾಗ್ತದೆ ನೋಡ್ರಿ, 1 plus I into 1 minus I equal to 1 minus I divided by a plus b a minus b ಅಂದ್ರೆ a square minus b square. Okay, so here 1 minus I divided by 1 square is 1 minus minus I square ಅಂದ್ರೆ -1 ಈ 1 ಕೂಡಿದ್ರೆ ಪ್ಲಸ್ ಅಂದ್ರೆ ನನಗೆ 1 minus I by 2 ಆಗ್ತದೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲಿ ಬರ್ದೆ ನೋಡ್ರಿ, 1 by z equal to 1 by 2 minus 1 by 2 I ಹಿಂಗರ ಬರೀರಿ. ಓಕೆ, ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಫಾರ್ಮ್ ಯೂಸ್ ಮಾಡಿದಾಗ ಇಷ್ಟ ಆನ್ಸರ್ ಬರ್ತದ್ರಿ. ಕ್ಲಿಯರ್? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬರೀರಿ, ಯಾವುದು ಐ ಸ್ಕ್ವೇರ್ ವ್ಯಾಲ್ಯೂ ಇಸ್ -1, ಅದಕ್ಕೆ ಇಲ್ಲಿ ಏನಾಗ್ತದ +1 ಆಗ್ಯದ. ಇಲ್ಲಿ ಬೇಕಾದ್ರೆ ಎರೋ ಮಾರ್ಕ್ ಕೊಟ್ಟಿರ್ತೀವಿ ನೋಡ್ರಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ +1 ಅಂತ ಯಾಕಾಗಿತ್ತು ಅಂದ್ರೆ. ಕ್ಲಿಯರ್? ಸೊ ಈಗ ನೋಡ್ರಿ ಮತ್ತೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಫಾರ್ಮುಲಾ ಪ್ರಾಬ್ಲಮ್ಸ್ ಇದ್ದು ಏನ್ ಕೊಟ್ಟ ನೋಡ್ರಿ, ಸಾಲ್ವ್ 5x - 3 ಲೆಸ್ ದ್ಯಾನ್ 7, when x is an integer ಅಂತ ಕೇಳಿದಾನ. x is an integers. ಹೌದಾ, ಸೊ ಈಗ ಯಾವ್ಯಾವ ಬರ್ತಾವು ಅವು ಇಂಟೀಜರ್ಸ್. ಫಸ್ಟ್ ನೋಡಿ ಕೊಟ್ಟಿದ್ದು ಪ್ರೂಫ್ ಬರ್ಕೊಡ್ರಿ. ಏನ್ ಕೊಟ್ಟ ನೋಡ್ರಿ ಕಂಡೀಷನ್ಸ್, ಹಿಯರ್ 5x - 3 is less than 7 when x is an integer ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲ ಫಸ್ಟ್ ನೋಡಿ ಸ್ವಲ್ಪ ಕೇರ್ಫುಲ್ ನೋಡ್ರಿ, 5x ಕ್ಕ 5x ಬರೀರಿ, ಲೆಸ್ ದ್ಯಾನ್ ಈ -3 ಆ ಕಡೆ ಹೋತಂದ್ರೆ +3 ಆಗ್ತದೆ. ಹೌದಾ, 7 + 3 ಅಂದ್ರೆ ಏನಾಗ್ತದ್ರಿ, 5x is less than 10 ಅಂದ್ರೆ ಏನಾಗ ನೋಡ್ರಿ, x less than 10 by 5 ಅಂದ್ರೆ ಏನಾಗ್ತದೆ ನೋಡ್ರಿ, ಹಿಯರ್ x is less than 2. ಹೌದಾ, ಸೊ x ವ್ಯಾಲ್ಯೂ 2 ಬಂದ್ರಿ. ಕ್ಲಿಯರ್? x ವ್ಯಾಲ್ಯೂ 2 ಬಂತಂದ್ರ ಏನ್ ಬರೀರಿ, ಸಿನ್ಸ್ x ಏನೋ ಈಸ್ ಆನ್ ಇಂಟೀಜರ್, x ಈಸ್ ಆನ್ ಇಂಟೀಜರ್. ಯಾವ ಬರ್ತಾವ್ರಿ ಬರ್ಕೊಡ್ರಿ, ಇಸ್ -3, -2, -2, -1, 0, 1, 2, 3 ಅಂತ ಬರ್ದಿರ್ತೀನಿ. ಅವ ಕೇಳಿದ್ದೆ ನೋಡ್ರಿ, ವಿ ನೀಡ್, ಹೌದಾ, ನೀಡ್ ಟು ಫೈಂಡ್ ವ್ಯಾಲ್ಯೂ ಆಫ್ ಯಾವುದು x which is ಯಾವುದು ಲೆಸ್ ದ್ಯಾನ್ ಏನ್ ಬಂದತ್ರಿ 2, ಲೆಸ್ ದ್ಯಾನ್ 2, that is x can be. ಓಕೆ, x can be ಏನದ -3, -2, -1, 0, 1. ಅದನ್ನ ನಾವು ಸೆಟ್ ನ ಬರಿ ಅಂತ ಹೆಂಗ್ ಬರಿತೀವಿ, ಸೆಟ್ ಒಳಗ ಸಾಂಗ್ -3, -2, -1, 0, 1. ಓಕೆ, ಈಸ್ ಬ್ರಾಕೆಟ್ ಕಂಪ್ಲೀಟ್. ಇಷ್ಟ ಬರ್ತದ ಯಾವುದು ಸೊಲ್ಯೂಷನ್ ಆಫ್ ಯಾವುದು
5x minus 3y less than 7 ಇದ್ದಾಗ x is less than 2 ಬರ್ತದ. ಏನ್ ಕೇಳೋ ಮತ್ತ when x is an integers ಅಲ್ಲ ಈ ತರ ಬರ್ದಾಗ ಏನಂದ್ರ ಫುಲ್ಫಿಲ್ 1 ಮಾರ್ಕ್ಸ್ ಸಿಗ್ತದ್ರಿ. ಕ್ಲಿಯರ್? ಇನ್ನ ನೆಕ್ಸ್ಟ್ ನೋಡ್ರಿ ಯಾವುದು ಸಿಕ್ಸ್ತ್ ಒನ್ ನೋಡ್ರಿ ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಇರುವಂತ ಪ್ರಾಬ್ಲಮ್. ಇಫ್ nc8 equal to nc2 ಫೈಂಡ್ ದ ವ್ಯಾಲ್ಯೂ ಆಫ್ n ಅಂತ ಕೇಳಿದ. ಓಕೆ, ಈಗ ನನಗೆ ಕೇಳಿದ್ರಿ ಅವ 1 ಮಾರ್ಕ್ಸ್ ಪ್ರಾಬ್ಲಮ್ ನೋಡ್ರಿ. nc8 equal to nc2 ಅಂತ ಕೊಟ್ಟ. ಓಕೆ, ನನಗೆ ಏನ್ ಕೇಳಿದ್ರು ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳ. ಈಗ ಒಂದು ಫಾರ್ಮುಲಾ ಅದ ರೀ, ಇಲ್ಲಿ ಫಾರ್ಮುಲಾ ಏನದ ಅಂದ್ರೆ ಯಾವ್ದಂದ್ರ NCP equal to NCQ ಇತ್ತಂದ್ರ ಏನದ ಫಾರ್ಮುಲಾ ಅಂದ್ರ P equal to Q or ಏನದ P plus Q equal to N ಅಂತ ಬರ್ತದ. ಈ ತರ ಒಂದು ಫಾರ್ಮುಲಾ ಅದ. ಈ ಫಾರ್ಮುಲಾನ ಅಪ್ಲೈ ಮಾಡ್ತೇನೆ ಏನಂತ ಐದರ್ ಏನಂದ್ರಿ 8 equal to 2 ಇದ್ದಂಗ ಅಂದ್ರೆ P equal to Q ಅಂದ್ರೆ 8 equal to 2 ಅಂದ್ರೆ ಇದು ವಿಚ್ ಈಸ್ ಫಾಲ್ಸ್ ಅಂದಂಗ ಯಾವತ್ತು ಈಕ್ವಲ್ ಇರಲ್ಲ. ವಿಚ್ ಈಸ್ ಫಾಲ್ಸ್ ಇದ್ದಂಗ. ಈಗ ಅವ ಕೇಳಿದ್ ನನಗೆ ಎನ್ ಅಲ್ಲ, ಬಟ್ ಫಾಲ್ಸ್ ಇರ್ಲಿ ಟ್ರೂನ ಇರ್ಲಿ ಅದು ನಾಟ್ ನೆಸೆಸರಿ. ಬಟ್ ನಾನು ಕೇಳಿದವ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಈಗ ಏನಾಗ್ತದೆ ನೋಡ್ರಿ, ಆರ್ ಇದ್ರ ಪ್ರಕಾರ ಬರೀತೇನೆ ಏನದ ಪಿ ಪ್ಲಸ್ ಕ್ಯೂ. ಹೌದಾ, ಇದು ಪಿ ಇದ್ದಂಗ ಇದು ಕ್ಯೂ ಇದ್ದಂಗೆ. ಇದ್ರ ಪ್ರಕಾರ ಬರೆದೇನೆ ನಾ ಈ ಕಂಡೀಷನ್ ಪ್ರಕಾರ. ಹೌದಾ, ಏನ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು ಎನ್ ಅಂತ ಬರೀತೇನೆ. ಅಂದ್ರೆ ಎನ್ ಈಕ್ವಲ್ ಟು 8 ಪ್ಲಸ್ 2 ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟಾಗ್ತದ್ರಿ 10. ಮುಗಿದೋತ್ರಿ ಆನ್ಸರ್. ಅವ ಕೇಳಿದ್ದೇನ್ರಿ ಎನ್ ವ್ಯಾಲ್ಯೂ ಕ್ಯಾನ್. ಹೌದಾ, ನೀವು ಮತ್ತೆ ಎನ್ ಸಿ ಆರ್ ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಮಾಡ್ಕೋತ ಹೋದ್ರು ಲೆಂದಿ ಹಾಕೋತ ಹೋಗುತ್ತೆ. ಬಟ್ ನಾನು ಕೇಳಿದ್ದೇನ್ರಿ 1 ಮಾರ್ಕ್ಸ್ ಅಲ್ಲ. ಸೊ 1 ಮಾರ್ಕ್ಸ್ ಏನ್ ಬರೀಬೇಕು ಆ ಸ್ಟೆಪ್ಸ್ ಅಷ್ಟು ಬರೆದು ಮುಗಿಸ್ಬಿಡ್ರಿ. ಹೌದಾ, ಕ್ಲಿಯರ್? ಇನ್ನ ನೆಕ್ಸ್ಟ್ ನೋಡ್ರಿ ಸೆವೆಂತ್ ಒನ್ ಏನದ ಫೈಂಡ್ ದ ಜಿಯೋಮೆಟ್ರಿಕ್ ಮೀನ್ ಆಫ್ ದ ನಂಬರ್ಸ್ 2 and 8 ಅಂತ ಕ್ಯಾನ್. ಅಂದ್ರೆ ಇದು ಯಾವ ಪ್ರಾಬ್ಲಮ್ ಅಂದ್ರೆ ಸೀಕ್ವೆನ್ಸ್ ಸೈನ್ಸ್ ಸಿರೀಸ್ ಒಳಗ ಬರುವಂತ ಪ್ರಾಬ್ಲಮ್. ಹೌದಾ, GM ಅಂದ್ರೆ ಜಿಯೋಮೆಟ್ರಿಕ್ ಮೀನ್ ಅಂತ ಕೇಳೋಣ. ಹೌದಾ, ಅವ ಕೇಳಿದ್ದೇನ್ರಿ ಜಿಯೋಮೆಟ್ರಿಕ್ ಮೀನ್. ಹೌದಾ, ಈ ಜಿಯೋಮೆಟ್ರಿಕ್ ಮೀನ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಯಾವುದು ಫಾರ್ಮುಲಾ ಜಿಯೋಮೆಟ್ರಿಕ್. ಹೌದಲ್ರಿ, ಜಿಯೋಮೆಟ್ರಿಕ್ ಮೀನ್. ಸೊ ಜಿಯೋಮೆಟ್ರಿಕ್ ಮೀನ್ ಅಂತಂದ್ರ ಫಾರ್ಮುಲಾ ಏನೈತ್ರಿ G ಈಕ್ವಲ್ ಟು ರೂಟ್ ಆಫ್ AB ಅಂತದ ಫಾರ್ಮುಲಾ. ಈಗ ಅವ ಕೊಟ್ಟಿದ್ದೇನ್ರಿ ವ್ಯಾಲ್ಯೂ ಕೊಟ್ಟಾನ ಏನಂದ ಲೆಟ್ ದಿ ನಂಬರ್ A ಅಂಡ್ B. ಇಲ್ಲಿ A ಅಂತಂದ್ರೆ ಎಷ್ಟದ 2 ಅದ ಅಂಡ್ B ಅಂತಂದ್ರ 8 ಅದ. ಓಕೆ, ಏನಾಗ್ತದ ನೋಡ್ರಿ GM ಅಂದ್ರೆ ಜಿಯೋಮೆಟ್ರಿಕ್ ಮೀನ್ ರೂಟ್ ಆಫ್ ಯಾವುದು AB ಈಕ್ವಲ್ ಟು ರೂಟ್ ಆಫ್ ಏನಾಗ್ತದ್ರಿ 2 into 8. ಓಕೆ, ಏನಾಗ್ತದೆ ನೋಡ್ರಿ ಲಾಸ್ಟ್ GM ಈಕ್ವಲ್ ಟು ರೂಟ್ ಆಫ್ 16. ಕ್ಲಿಯರ್? 16 ಆಯ್ತು ರೂಟ್ ಆಫ್ 16. ಅಂದ್ರೆ ರೂಟ್ ಆಫ್ 16 ಅಂದ್ರೆ ಇಟ್ ಇಸ್ ಅಬ್ಸರ್ವ್ ಮಾಡ್ರಿ ರೂಟ್ ಆಫ್ 16 ಇಸ್ ಪ್ಲಸ್ ಆರ್ ಮೈನಸ್ ಇದ್ದಂಗ. ಅಂದ್ರೆ GM ಈಕ್ವಲ್ ಟು ಇಟ್ ಇಸ್ ಪ್ಲಸ್ ಆರ್ ಮೈನಸ್ 4 ಇದ್ದಂಗ. GM ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಒಂದು ನೆಗೆಟಿವ್ -4 ಒಂದು +4 ಇದು ಆನ್ಸರ್. ಈ ತರ ಬರೀಬೇಕಾಗ್ತದೆ ಸ್ಟೂಡೆಂಟ್ಸ್. ಬಹಳ ಕೇರ್ಫುಲ್ ಆಗಿರ್ಲಿ. ರೂಟ್ ಅದ ಅಬ್ಸರ್ವ್ ಮಾಡ್ರಿ. ಕ್ಲಿಯರ್? ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು? ಓಕೆ, ಸೊ ನೆಕ್ಸ್ಟ್ 8th ಒನ್ ಪ್ರಾಬ್ಲಮ್. ಸೊ 8th ಒನ್ ನೋಡಿ, 8th ಒನ್ ಏನಿದೆ ನೋಡ್ರಿ ಸ್ಟೇಟ್ ಲೈನ್ಸ್ ಪ್ರಾಬ್ಲಮ್. ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 3, -2 ಅಂಡ್ 7, -2 ಅಂತ ಕೊಟ್ಟಿದ್ದಾನೆ. ಇದು ಒಂದ್ ಸ್ವಲ್ಪ ನಿಮ್ಗ ಏನದಲ್ಲ ಕನ್ಫ್ಯೂಸ್ ಆಗ್ತಿರ್ತದೆ. ಬಟ್ ಅದ ಏನದ ಸ್ಲೋಪ್ ಆಫ್ ದ ಪ್ಯಾರಲಲ್ ಆಫ್ ದ ಪಾಸಿಂಗ್ ಇದ್ದದ್ದು. ಈಗ ಅಬ್ಸರ್ವ್ ಮಾಡ್ರಿ ಏನದ ಫಸ್ಟ್ ಪಾಯಿಂಟ್ ಏನೇನ್ ಕೊಟ್ಟಾನ ಮೊದ್ಲು ಅಬ್ಸರ್ವ್ ಮಾಡ್ರಿ. ಯಾವುದು ಒಂದು A ಪಾಯಿಂಟ್ ಕೊಟ್ಟಾನ. ಎಷ್ಟು ಕೊಟ್ಟಾನ ನೋಡ್ರಿ A ಪಾಯಿಂಟ್ ಒಂದು 3, -2 ಅಂಡ್ ಇನ್ನೊಂದು B ಪಾಯಿಂಟ್ ಕೊಟ್ಟಾನ. B ಪಾಯಿಂಟ್ 7, -2. ಹೌದಾ, 7, -2. ಇದು A ಪಾಯಿಂಟ್ ಏನ x1 y1 ಅಂತ ನೋಡ್ರಿ. B ಪಾಯಿಂಟ್ ಏನ x2 y2 ಕೊಡ್ರಿ. ಅವ ಏನ್ ಕೇಳ್ರಿ ಸ್ಲೋಪ್ ಆಫ್ ದ. ಹೌದಾ, ಫೈಂಡ್ ದಿ ಸ್ಲೋಪ್ ಆಫ್ ದ ಲೈನ್. ಹೌದ್ರಿ,
ಸೊ ಈಗ ಸ್ಲೋಪ್ ಆಫ್ ದ ಅಬ್ಸರ್ವ್ ಮಾಡ್ರಿ, ಫಾರ್ಮುಲಾ ಏನಿದೆ ಅಂದ್ರೆ ಸ್ಲೋಪ್ ಆಫ್ ಎ ಬಿ, ಸ್ಲೋಪ್ ಆಫ್ ಎ ಬಿ ಫಾರ್ಮುಲಾ. ಸ್ಲೋಪ್ ಆಫ್ ಎ ಬಿ ಫಾರ್ಮುಲಾ ಏನೈತ್ರಿ ನಿಮ್ಗೆ ಗೊತ್ತದ, y2 ಮೈನಸ್ y1 divided by x2 minus x1. Here y2 means here minus 2, middle minus y1 ಅಂದ್ರೆ minus 2 ಗೆ minus ಕೂಡ plus 2 divided by x2 minus x2 is 7 minus x1 is 3. ಓಕೆ, ಸೊ ಏನಾಗ್ತದೆ ನೋಡ್ರಿ, 0 ಆಗ್ತದೆ. ಯಾಕ minus 2 plus 2 ಅಂದ್ರೆ 0 by ಏನದ 4 ಆಗ್ತದೆ. 0 by 4 is 0 ನಲ್ಲ ಆನ್ಸರ್. ಓಕೆ, ಸ್ಲೋಪ್ ಆಫ್ ಎ ಬಿ ಇಸ್ 0 ಆನ್ಸರ್. ಕ್ಲಿಯರ್? ಇನ್ನು ನೆಕ್ಸ್ಟ್ ನೈನ್ತ್ ಯಾವುದು ಲಿಮಿಟ್ಸ್. ಓಕೆ, ಲಿಮಿಟ್ಸ್ ಪ್ರಾಬ್ಲಮ್ ಬಾಳ ಈಸಿ ಅದ ಸ್ಟೂಡೆಂಟ್ಸ್. ಇದು ಏನ್ ಕೊಟ್ಟ ನೋಡ್ರೆ, ಇವಾಲ್ಯುಯೇಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ 4 ಅದ. ಏನಾಗ್ತದ್ರಿ, ಸೈನ್ 2x. ನೀವು ಡೈರೆಕ್ಟ್ ಅಪ್ಲೈ ಮಾಡ್ತೀರಂದ್ರ ಅದನ್ನು ಮಾಡ್ಬೋದು. ಏನಾಗ್ತದ್ರಿ, ಸೈನ್ 2 ಇಂಟು ಪೈ ಬೈ 4 ಆಗ್ತದ. ಏನಾಗ್ತದ್ರ, ಸೈನ್ 2 1 2 2 ಅಂದ್ರ ಸೈನ್ 90. ಸೈನ್ 90 ವ್ಯಾಲ್ಯೂ ಏನಾಗ್ತದ ನೋಡ್ರಿ, ಸೈನ್ 90 ವ್ಯಾಲ್ಯೂ ಇಸ್ 1 ರೀ. ಓಕೆ, ಆರ್ ಹಿಂಗೂ ಬಿಡಿಸ್ಬೋದು ನೀವು. ಏನದರಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ 4 ಸೈನ್ 2x. ನಿಮಗ್ ಗೊತ್ತಿರ್ಬೇಕು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಪರ್ಫೆಕ್ಟ್. ನೀವು ಮೊದ್ಲ ಎಲ್ಲರೂ ಸೈನ್ 2x ಅಂದ್ರ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರೀ. ಏನಾಗ್ತದ ನೋಡ್ರಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ 4 ಸೈನ್ 2x ಅಂದ್ರ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಏನಾಗ್ತದ, ಅಪ್ಲೈ ಮಾಡ್ರಿ ಲಿಮಿಟ್ ಫಂಕ್ಷನ್. 2 ಇಂಟು ಸೈನ್ ಪೈ ಬೈ 4 ಇಂಟು ಕಾಸ್ ಪೈ ಬೈ 4 ಏನಾಗ್ತದ ನೋಡ್ರಿ, 2 ಕಟ್ 2 ಸೈನ್ ಪೈ ಬೈ 4 ಅಂದ್ರ 1 ಬೈ ರೂಟ್ 2 ಇಂಟು ಕಾಸ್ ಪೈ ಬೈ 4 ಅಂದ್ರು 1 ಬೈ ರೂಟ್ 2. ಈಗ ಏನಾಗ್ತದ ನೋಡ್ರಿ, ಇಲ್ಲಿ ಬರ್ದೈತೇನೆ 2 ಇಂಟು 1 ಇಂಟು 2 ಅಂದ್ರೆ 2 ನಲ್ಲ, ಡಿವೈಡೆಡ್ ಬೈ ರೂಟ್ 2 ಇಂಟು ರೂಟ್ 2 ಅಂದ್ರೆ 2. ಅಂದ್ರೆ ಆನ್ಸರ್ ಇದು 1 ಬರುತ್ತ. ಈ ತರ ಬಿಡಿಸಿದ್ರಿಗೂ 1 ಬರುತ್ತ, ಈ ತರ ಬಿಡಿಸಿದ್ರು 1 ಬರುತ್ತ. ಕ್ಲಿಯರ್? ಅಂದ್ರೆ ರೂಟ್ 2 ಇಂಟು ರೂಟ್ 2 ಅಂದ್ರೆ 2 ರೀ. ಅರ್ಥ ಆಯ್ತಾ? ಅಂದ್ರೆ ರೂಟ್ 2 ಹೋಲ್ ಸ್ಕ್ವೇರ್ ಆಗ್ತದ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 2 ಆಗ್ತದ, 2 ಬೈ 2 ಅಂದ್ರೆ 1. ಓಕೆ, ಸೊ ನೆಕ್ಸ್ಟ್ 10th ಒನ್ ನೋಡಿ. ಸೊ 10th ಒನ್ ಏನಿದೆ, ಡಿಫೈನ್ ಯಾವುದು, ಸ್ಯಾಂಪಲ್ ಸ್ಪೇಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅದ. ಹೌದಾ, ಇದರೊಂದು ಡೆಫಿನಿಷನ್ ಕ್ಯಾನ್ ಯಾವುದು, ಸ್ಯಾಂಪಲ್ ಸ್ಪೇಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಂತ ಅಂತಂದ್ರ ಇಲ್ಲ ಡೆಫಿನಿಷನ್ ಅದ. A sample space is a set of all possible outcomes of an experiment. It is denoted by S ಅಂತ ಯೂಸ್ ಮಾಡ್ತೀವಿ. ಓಕೆ, ಇಫ್ ಎ ಸಿಂಗಲ್ ಡೈ ಅಂದ್ರೆ ಎಕ್ಸಾಂಪಲ್, ಇಫ್ ಎ ಸಿಂಗಲ್ ಏನಂದ್ರ ಡೈ ರೂಲಿಂಗ್ in the experiment, the sample space will be S equal to ಎಷ್ಟು ಬರ್ತಾವು, 1, 2, 3, 4, 5, 6. ಇದು ಡೈದಾದ್ರೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ದ, ಯಾವುದು ಕಾಯಿನ್ ಯೂಸ್ ಮಾಡ್ಬೇಕಾದ್ರೆ, ಎಕ್ಸ್ಪೆರಿಮೆಂಟ್ ಟಾಸಿಂಗ್ ಎ ಕಾಯಿನ್ ಇತ್ತಂದ್ರ ಸ್ಯಾಂಪಲ್ ಸ್ಪೇಸ್ ಹೆಂಗ್ ಬರ್ತೀವಿ, ಒಂದು ಹೆಡ್ ಇರ್ತದ, ಒಂದು ಟೇಲ್ ಇರ್ತದ. ಈ ತರ ಏನದಲ್ಲ ಸ್ಯಾಂಪಲ್ ಸ್ಪೇಸ್ ಯೂಸ್ ಮಾಡ್ತೀವಿ. ಕ್ಲಿಯರ್? ನೀವು ಡೆಫಿನಿಷನ್ ಅಂತೂ ಮಸ್ಟ್ ಅಂಡ್ ಶುಡ್ ಬರೀಲೇಬೇಕು. ಕೇಳ್ದೇನ್ರಿ, ಡಿಫೈನ್ ಸ್ಯಾಂಪಲ್ ಸ್ಪೇಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ, ಡೆಫಿನಿಷನ್ ಬರೀಲೇಬೇಕು. ಬಟ್ ನಿಮ್ಗೆ ಗೊತ್ತಿದ್ರ ಎಕ್ಸಾಂಪಲ್ ಕೊಟ್ರೆ ಬಹಳ ಒಳ್ಳೇದಾಗ್ತದೆ. ಇದು ಒಂದು ಡೈದ್ ಎಕ್ಸಾಂಪಲ್ ಅದ, ಒಂದು ಕಾಯಿನ್ ಎಕ್ಸಾಂಪಲ್. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಯಾವ್ದಂದ್ರೆ ಪಾರ್ಟ್ ಬಿ ಒಳಗ. ಸೊ ನೋಡ್ರಿ, ಪಾರ್ಟ್ ಬಿ ಒಳಗೆ ಹೆಂಗದ ಅಂದ್ರೆ ಅಬ್ಸರ್ವ್ ಮಾಡ್ರಿ ಕ್ವಶನ್ಸ್. ಆನ್ಸರ್ ಎನಿ 10 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ 10 ಇಂಟು 2 ಈಕ್ವಲ್ ಟು 20 ಅದ. ಅಂದ್ರೆ 14 ಕ್ವಶನ್ ಇರ್ತಾರೆ. ಒಟ್ಟು ಟೋಟಲ್ ಯಾವುದು 14 ಕ್ವಶನ್ಸ್. ಯಾವುದು ಪಾರ್ಟ್ ಬಿ ಒಳಗ ಎಷ್ಟ್ ಇರ್ತಾವ ಅಂದ್ರೆ ಕ್ವಶನ್ಸ್ 14 ಇರ್ತಾವ್ರಿ. ಬಟ್ ನೀವು ಬರೀತಾ ಇರೋದು ಸಾಲ್ವ್ ಮಾಡೋದು ಎಷ್ಟ್ರಿ, 10. ಅಂದ್ರೆ ಚಾಯ್ಸ್ ಎಷ್ಟ್ ಅದಾವ್ರಿ, 4. ಹೌದ್ರಿ, ಚಾಯ್ಸ್ 4 ಇರ್ತಾವು. 10 ಅಂತೂ ಬರೀಲೇಬೇಕು, ಮಸ್ಟ್ ಅಂಡ್ ಶುಡ್. ಸಾಲ್ವ್ ಮಾಡ್ಬೇಕಂದ್ರೆ ಎಸ್ ಮೀನ್ಸ್ ಸಾಲ್ವಿಂಗ್, ಸಿ ಮೀನ್ಸ್ ಚಾಯ್ಸ್, ಕ್ಯೂ ಅಂದ್ರೆ ಕ್ವಶನ್ಸ್, 14 ಕ್ವಶನ್ಸ್. ಓಕೆ, ಏನದ 11th ಒನ್. 11th ಒನ್ ಏನದ ನೋಡ್ರಿ, ರೈಟ್ ದ ಪವರ್ ಸೆಟ್ ಆಫ್ ದ ಸೆಟ್ ಎ ಈಕ್ವಲ್ ಟು 1, 2, 3 ಅಂತ ಕೊಟ್ಟಾನ. ಓಕೆ, ಇದು ಪವರ್ ಸೆಟ್ ಅಂದ್ರೆ ಸೆಟ್ಸ್ ಅಂಡ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಒಳಗೆ ಬರುವಂತ ಪ್ರಾಬ್ಲಮ್ ಇದು.
ಅರ್ಥ ಆಯ್ತ್ರಿ? ಇದು ಏನದ ಸೆಟ್ಸ್ ಒಳಗ ಇಲ್ಲಿ ಫಸ್ಟ್ ಏನ್ ಕೊಟ್ಟಾನ್ರಿ? ಎ ಎಷ್ಟು ಕೊಟ್ಟ ನೋಡ್ರಿ? ಸೆಟ್ ಆಫ್ 1, 2, 3. ಕ್ಲಿಯರ್? ಈಗ ಅದನ್ನ ನಾನು ಹಿಂಗ್ ಬರೀತೇನೆ ಫಾರ್ಮುಲಾ ಪ್ರಕಾರ. ಪಿ ಆಫ್ ಎ ಈಕ್ವಲ್ ಟು ಏನದ ಫಾರ್ಮುಲಾ? 2n. 2 n ಅಂದ್ರೆ ಎಷ್ಟು ಅದಾವ್ರಿ? 1, 2, 3 ಅದಾವ್ರಿ. ಅಂದ್ರೆ ನನಗೆ ಎಷ್ಟು ಬರಬೇಕು? 8 ಇವೆಂಟ್ಸ್ ಪೇರ್ ಆಫ್ ಯಾವ್ದು ಪವರ್ ಸೆಟ್ ಬರ್ಬೇಕ್ರಿ. 8 ಇವೆಂಟ್ಸ್ ಟೈಪ್. ಈಗ ನೋಡ್ರಿ ಏನದ? ಪಿ ಆಫ್ ಎ ಈಕ್ವಲ್ ಟು ಸೆಟ್ ಆಫ್ ಫಸ್ಟ್ ಗೆ ನಲ್ ಸೆಟ್ ಬರ್ಲೇಬೇಕು, ಎಂಟಿ. ಓಕೆ, ಸೊ ಏನದ? ಫಸ್ಟ್ ಸೆಟ್ ಆಫ್ 1, ಸೆಟ್ ಆಫ್ 2, ಸೆಟ್ ಆಫ್ 3, ಮತ್ ಸೆಟ್ ಆಫ್ 1, 2. ನೆಕ್ಸ್ಟ್ ಸೆಟ್ ಆಫ್ 1, 3. ನೆಕ್ಸ್ಟ್ ಸೆಟ್ ಆಫ್ 2, 3. ನೆಕ್ಸ್ಟ್ ಸೆಟ್ ಆಫ್ 1, 2, 3. ಎಷ್ಟದ ನೋಡ್ರಿ ಇವೆಂಟ್ಸ್? 8 ಬಂದಾವ. ಇಲ್ಲಿ ನೋಡ್ರಿ, ಚೆಕ್ ಮಾಡ್ರಿ. 1, 2, 3, 4, 5, 6, 7, 8. ಓಕೆ, ಇಲ್ಲ ಅಂದ್ರೆ ಹಿಂಗೂ ಬರಿಬಹುದು. ಆರ್ ಅಂತ ಕೊಟ್ಟಿರ್ತೇನೆ ನೋಡ್ರಿ, ಆರ್ ಅಂತ. ಸೊ ಪಿ ಆಫ್ ಎ ಈಕ್ವಲ್ ಟು, ಓಕೆ, ಎಂಟಿ. ಹೌದಾ? ಸೆಟ್ 1, ನೆಕ್ಸ್ಟ್ ಸೆಟ್ 2, ನೆಕ್ಸ್ಟ್ ಸೆಟ್ 3, ನೆಕ್ಸ್ಟ್ ಸೆಟ್ ಆಫ್ 1, 2, ಸೆಟ್ ಆಫ್ 1, 3, ಸೆಟ್ ಆಫ್ 2, 3. ನಾವು ಇದನ್ನ ಏನ್ ಮಾಡೋದು? ಎ ಅಂತ ಬರಿಬಹುದು. ಅಂದ್ರೆ ಇಲ್ಲಿ ಎ ಅಂತ ಬರಿಬಹುದ್ರಿ, ಕ್ಯಾಪಿಟಲ್ ಎ. ಅಂತಂದ್ರೆ ಎ ಸೆಟ್ 1, 2, 3 ಅಂತ ಈ ತರನು ಬರಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಇದರ ಯೂಸ್ ಮಾಡ್ರಿ ಅಥವಾ ಇದರ ಯೂಸ್ ಮಾಡ್ರಿ, ಎರಡಕ್ಕೂ ಮಾರ್ಕ್ಸ್ ಕೊಡ್ತಾರ. ಕ್ಲಿಯರ್? ಇನ್ನ ನೆಕ್ಸ್ಟ್ ನೋಡ್ರಿ, ಯಾವುದು? 12th ಒನ್ ಏನ್ ಕೊಟ್ಟದ ನೋಡ್ರಿ? ಲೆಟ್ ಕ್ಯಾಪಿಟಲ್ ಎ ಈಕ್ವಲ್ ಟು ಸೆಟ್ ಆಫ್ ಎ, ಬಿ ಅಂಡ್ ಸೆಟ್ ಆಫ್ ಬಿ ಯಾವುದು? ಬಿ ಈಕ್ವಲ್ ಟು ಸೆಟ್ ಆಫ್ ಎ, ಬಿ, ಸಿ ಈಸ್ ಏನ್ ಕ್ಯಾನ್ರಿ? ಎ ಸಬ್ಸೆಟ್ ಬಿ ಆಗ್ತದ ಅಂತ ಕ್ಯಾನ್. ಎ ಸಬ್ಸೆಟ್ ಬಿ. ಮತ್ ಏನ್ ಕ್ಯಾನ್ರಿ? ವಾಟ್ ಈಸ್ ಎ ಯೂನಿಯನ್ ಬಿ ಅಂತ ಕೇಳಿದ. ಓಕೆ, ಈಗ ನೋಡ್ರಿ ಪ್ರೂಫ್. ಫಸ್ಟ್ ಕೊಟ್ಟಿದಂತ ಎ ಸೆಟ್ ಬರ್ಕೊಡ್ರಿ. ಎ ಸೆಟ್ ಎ, ಬಿ ಮತ್ತು ಅಂಡ್ ಇನ್ನೊಂದು ಏನ್ ಕೊಟ್ಟಾನ್ರಿ? ಬಿ ಸೆಟ್ ಎ, ಬಿ, ಸಿ. ಓಕೆ, ಈಗ ನೋಡ್ರಿ ಅಬ್ಸರ್ವ್ ಮಾಡಿ. ನಿಮ್ಮ ಮೊದ್ಲು ಗೊತ್ತಿರ್ಬೇಕು ಏನಂತ? ಯು ಅಂತಂದ್ರೆ ಇದಕ್ಕೆ ಏನಂತೀವಿ? ಯೂನಿಯನ್ ಅಂತ ಯೂಸ್ ಮಾಡ್ತೀವಿ. ಯೂನಿಯನ್ ಅಂದ್ರ ಕಾಂಬಿನೇಷನ್ ಯೂಸ್ ಮಾಡ್ತಾ ಇರೋದು. ಸೊ ಕಾಂಬಿನೇಷನ್, ಹೌದಾ? ಕಾಂಬಿನೇಷನ್ ಆಫ್ ಯಾವ್ದ್ರಿ? 2 ಸೆಟ್ಸ್ ಜೊತೆ ಕಾಂಬಿನೇಷನ್ಸ್ ಆಗಿರ್ಬೇಕು. ಇನ್ನು ನೆಕ್ಸ್ಟ್ ಯಾವ್ದ್ರಿ? ಈ ತರ ಹಿಂಗ ಈ ತರ ಬರೆದ್ರೆ ಸಬ್ಸೆಟ್ ಅಂತ ಓದ್ತೀವಿ ನಾವು. ಇಲ್ಲಿ ಇದು ನಿಮ್ಗೆ ಗೊತ್ತಿರ್ಲಿ ಬೇಸಿಕ್. ಸಬ್ಸೆಟ್ ಅಂತಂದ್ರೆ ಹೆಂಗ್ ಬರಿತೀವಿ ಅಂದ್ರೆ ಎ ಇಸ್ ಸಬ್ಸೆಟ್ ಬಿ. ಓಕೆ, ಎ ಸಬ್ಸೆಟ್ ಬಿ ಅಂತ ಹೆಂಗ್ ಯೂಸ್ ಮಾಡ್ತೀವಿ? ಆಲ್ ದ ಎಲಿಮೆಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಆಲ್ ಎಲಿಮೆಂಟ್ಸ್ ಯಾವುದು? ಆಲ್ ಎಲಿಮೆಂಟ್ಸ್ ಆಫ್ ಯಾವುದು? ಸೆಟ್ ಎ ಇನ್ ಯಾವುದು? ಸೆಟ್ ಬಿ. ಕಂಡೀಷನ್ ಇದು. ಅವಾಗ ಏನಾಗ್ತದೆ ನೋಡ್ರಿ, ಈಗ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಯಾವುದು? ಬಿ. ಸೊ ಎ ಈಸ್ subset of B. That is A subset B ಆಗ್ತದಂತ. A subset B ಆಗ್ತದ್ರಿ ಇದ್ರ ಪ್ರಕಾರ. ಹೌದಾ? A subset B ಕ್ಲಿಯರ್ ಆಗಿ ಬರೋದು ನಾನು ಅಷ್ಟೇ, ಮತ್ತೇನಿಲ್ಲ. ಇನ್ನು ನೆಕ್ಸ್ಟ್ ಏನ್ ಕೇಳಿದ? ಎರಡನೇ ಕಂಡೀಷನ್, ವಾಟ್ ಈಸ್ A ಯೂನಿಯನ್ B ಅಂತ ಕೇಳ. ಹೌದಾ? ಸೊ A ಯೂನಿಯನ್ B. ಏಕಂದ್ರ ಎ ಸೆಟ್ ಬರ್ಕೊಡ್ರಿ. ಎ ಬಿ ಯೂನಿಯನ್ ಬಿ ಅಂತಂದ್ರ ಬರ್ಕೊಡ್ರಿ. ಎ ಬಿ ಸಿ. ಯೂನಿಯನ್ ಅಂತಂದ್ರ ಫಸ್ಟ್ ಎ ಒಳಗಿನ ಏನದಲ್ಲ ಒಟ್ಟು ಬರದ್ ಬಿಡ್ರಿ. ಎ ಬಿ ಬರೋದ್ರಿ. ಇನ್ನ ಇದು ಬಿ ದೊಳಗಿನ ಬರ್ಬೇಕಾದ್ರೆ ಇದು ಎದ ಎರಡು ಕಡೆ ಸೇಮ್ ಇದ್ದದ್ ಬಿಡ್ಬೇಕು. ಎದ ಎರಡು ಕಡೆ ಸೇಮ್ ಇದ್ದದ್ ಬಿಡ್ಬೇಕು. ಇನ್ನು ಮತ್ತೆ ಎರಡು ಕಡೆ ಸೇಮ್ ಇದ್ದದ ಬಿ ಬಿಡ್ಬೇಕು. ಸಿ ಎರಡು ಕಡೆ ಸೇಮ್ ಇದಂದ್ರೆ ಇಲ್ಲ ಅಂದ್ರೆ ಬರಿಬೇಕಿಲ್ಲ ಸಿ. ಅಂದ್ರೆ ನನಗ ಎ ಯೂನಿಯನ್ ಬಿ ದ ಆನ್ಸರ್
ಸೆಟ್ ಆಫ್ ಎ ಬಿ ಸಿ. ಎ ಯೂನಿಯನ್ ಬರಿಬೇಕಾದ್ರೆ ಎ ದೊಳಗಿನ ಏನದಲ್ಲ ಒಟ್ಟು ಬರಿಬೇಕ್ರಿ. ಬಿ ದಾಗಿನ ಏನ್ ಬೇಕು ಸೇಮ್ ಇದ್ದದ್ದು ಬೋತ್ ಎರಡು ಕಡೆ ಈಕ್ವಲ್ ಇದ್ದದ್ ಬಿಟ್ಟು ಉಳ್ಕೆದ್ ಬರಿಬೇಕು. ಅಂದ್ರೆ ಎ ಮತ್ತು ಬಿ ಈಕ್ವಲ್ ಅದ, ಬಿಟ್ಟು ಉಳ್ದಿದ್ ಯಾವ್ದ ಸಿ. ಸಿ ಒಂದೈತಿ ಅದು ಬರ್ದೇನೆ ಸಿ. ಇನ್ನು ಡಿ ಇತ್ತ ಡಿನು ಬರಿತೈತೆ. ಓಕೆ, ಈ ತರ 2 ಮಾರ್ಕ್ಸ್ ಬರಿಬೇಕಾಗ್ತದೆ. ಕ್ಲಿಯರ್? ನೆಕ್ಸ್ಟ್ 13th ಒನ್ ಇದು ಫಂಕ್ಷನ್ಸ್ ಒಳಗೆ ಬರುವಂತ ಪ್ರಾಬ್ಲಮ್. ಇಫ್ ಯಾವುದು ಎಕ್ಸ್ ಬೈ 3 plus 1 comma y minus 2 by 3 equal to 5 by 3 comma 1 by 3. Find the values of x and y. ಓಕೆ, ಈ ನೋಡಿ ಫಸ್ಟ್ ಸ್ವಲ್ಪ ನಿಮಗೆ ಎಲ್ ಸಿ ಎಂ ಗೊತ್ತಿದ್ರೆ ನಿಮಗೆ ಈಸಿ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಎಕ್ಸ್ ಬೈ 3 plus 1 comma y minus 2 by 3 equal to 5 by 3 1 by 3. ಈಗ ನೋಡ್ರಿ, ಇದು ಟೋಟಲ್ ಎಕ್ಸ್ ದ, ಇದು ಎಕ್ಸ್ ಒಂತಲ್ಲಿ ಬರ್ಕೊಂಡ್ಬಿಡ್ರಿ. ಅಂದ್ರೆ ಎಕ್ಸ್ ಯಾವ್ದು ಅಂದ್ರೆ ಎಕ್ಸ್ ಫಸ್ಟ್ ಬರಿತೀನಿ. ಎಕ್ಸ್ ಬೈ 3 plus 1 ಈಕ್ವಲ್ ಟು ಎಕ್ಸ್ ಇಲ್ಲಿ ಯಾವ್ದದ 5 by 3. ಇನ್ನು ವೈದು ಅಂತಲ್ಲಿ ಬರ್ಕೋತೀನಿ. y minus 2 by 3 ಈಕ್ವಲ್ ಟು 1 by 3. ಓಕೆ, ಇಲ್ಲಿ ನೋಡ್ರಿ ಎಕ್ಸ್ ಇಲ್ಲ ಎಲ್ಸಿಎಂ ತೆಗೆದ ಏನೈತೆ ನೋಡ್ರಿ, ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 3. ಇಲ್ಲಿ ಅಬ್ಸರ್ವ್ ನೋಡ್ರಿ ಎಲ್ಸಿಎಂ ಈಕ್ವಲ್ ಟು ಆಸ್ ಇಟ್ ಇಸ್ ಬರೀರಿ 5 by 3. ಇಲ್ಲಿ ನೋಡ್ರಿ ಈ 3 ಕ್ಯಾನ್ಸಲ್, ಏನಾಗ್ತದೆ ನೋಡ್ರಿ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 5. ಎಕ್ಸ್ ಈಕ್ವಲ್ ಟು ನೋಡ್ರಿ 5 minus 3 ಅಂತಂದ್ರೆ 2. ಸೊ ಎಕ್ಸ್ ವ್ಯಾಲ್ಯೂ 2 ಆಗ್ತದ್ರಿ. ಇನ್ನು ನೆಕ್ಸ್ಟ್ ಅದೇ ತರ ವೈ ಎಲ್ಸಿಎಂ ತೆಗಿರ್ಲಾ. ಸೊ ಎಲ್ಸಿಎಂ ಏನಾಗ್ತದೆ ನೋಡ್ರಿ 3y minus 2 by 3 equal to 1 by 3. 3 get cancel, equal ಅದ ಬೇಕಾದಂಗ್ ಮಾಡ್ರಿ. y minus 2 equal to 1. So 3y equal to 3 ನ ಆಗ್ತದ. Is the y value is 1. Okay, clear? ಅಂದ್ರೆ so x and y value is 1. ಯಾವುದು 2, 1 ಅಂದ್ರೆ x, y equal ಅಂದ್ರೆ 2, 1 ವ್ಯಾಲ್ಯೂ. ಇಲ್ಲ ಅಂದ್ರೆ ಹಿಂಗರ ಬರೋದು ಎಕ್ಸ್ ಈಕ್ವಲ್ ಟು 2 ಮತ್ತು ಅಂಡ್ y ಈಕ್ವಲ್ ಟು 1. ಸೊ ಈ ವ್ಯಾಲ್ಯೂ ಬರ್ತಾವ, ಇಷ್ಟು ಬರ್ಬೇಕು. ಕ್ಲಿಯರ್? ಅರ್ಥ ಐತ್ರಿ? ಯಾವುದು 13th ಒನ್ ಇದು ಫಂಕ್ಷನ್ಸ್ ಒಳಗೆ ಬರ್ತದ್ರಿ. ಓಕೆ, ಸೊ ನೆಕ್ಸ್ಟ್ 14th ಒನ್ ಟ್ರಿಗ್ನೋಮೆಟ್ರಿ ಒಳಗ ಮೆಜರ್ಮೆಂಟ್ ಆಫ್ ಆಂಗಲ್ ಅಂತಿದ್ನಲ್ಲ, ಆ ಮೆಜರ್ಮೆಂಟ್ ಆಫ್ ಆಂಗಲ್ ಒಳಗ ಬರುವಂತ ಪ್ರಾಬ್ಲಮ್ ಇದು. ಯಾವುದು ಎ ವೀಲ್ ಅಂತ. ಅದಕ್ಕೆ ವೀಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಹೌದಾ? ಒಂದು ರೌಂಡ್, ಹೌದಾ, ಸರ್ಕಲ್ ಅಂತ ಅಂದಂಗ. ಈಗ ನೋಡ್ರಿ ಫಸ್ಟ್ ಪ್ರೂಫ್ ಏನ್ ಕೊಟ್ಟ ನೋಡ್ರಿ, ಎ ವೀಲ್ ಮೇಕ್ಸ್ 360 revolutions in 1 minute through how many radians it turns in 1 second ಅಂತ ಕೇಳ. ಓಕೆ, ಇಲ್ಲಿ ಫಸ್ಟ್ ನೋಡಿ ಏನ್ ಬರಿಬೇಕಂದ್ರೆ ನಂಬರ್ ಅಂತ ಬರಿತೀನಿ, ಹೌದಾ? ನಂಬರ್ ಆಫ್ ರೆವಲ್ಯೂಷನ್ಸ್ ಅಂತ ಬರಿತೀನಿ. ನಂಬರ್ ಆಫ್ ರೆವಲ್ಯೂಷನ್ಸ್, ಹೌದಾ, ಇನ್ 1 minute ಅಂತ ಯೂಸ್ ಮಾಡ್ತಾರೆ. ನಾವು ಕೊಟ್ಟಿದ್ದು 1 minute ಎಷ್ಟೈತಿ ನೋಡ್ರಿ 360. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಏನದ, ಸೊ ನಂಬರ್ ಅಂತ ಯೂಸ್ ಮಾಡ್ತಾರೆ. ಮತ್ತ ಅಗೇನ್ ನಂಬರ್ ಆಫ್ ಯಾವುದು ರೆವಲ್ಯೂಷನ್ಸ್, ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ 1 minute ಆತಂದ್ರೆ ಇಲ್ಲಿ 1 second ಏನಾಗ್ತದ ನೋಡ್ರಿ 1 second, ಹೌದಾ? 1 second ಆತಂತಂದ್ರ ಸೆಕೆಂಡ್ ಬಂತಂದ್ರ 360 ಡಿವೈಡೆಡ್ ಬೈ 60 ಮಾಡ್ಕೋಬಹುದು. ಅವಾಗ ಎಷ್ಟಾಗ್ತದ ಆನ್ಸರ್? ಇದು 6 ಬರ್ತದೆ. ಕ್ಲಿಯರ್? ಅರ್ಥ ಆಯ್ತಾನ ಹೇಳ್ತಾರದು? ಇನ್ನು ನೆಕ್ಸ್ಟ್ ನೋಡಿ, ಯಾಕೆ 1 ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಟರ್ನ್ ಅದ, ಟರ್ನ್ಸ್ ಇನ್ 1 second ಇದ್ದಾಗ. ಈಗ ನೋಡಿ ಅಬ್ಸರ್ವ್ ಮಾಡ್ರಿ ಏನಂತ, ಸಿನ್ಸ್ ಅಂತ ಬರಿತೇನೆ. ಸಿನ್ಸ್ 1 revolutions ಅಂತ ಯೂಸ್ ಮಾಡ್ತಾರೆ. 1 revolutions ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ದ ನಾವು 360 ಡಿಗ್ರಿ ಈಕ್ವಲ್ ಟು ಅದನ್ನ ನಾವು ಇನ್ ಟರ್ಮ್ಸ್ ಆಫ್ ರೇಡಿಯನ್ ಆಗಿದ್ರೆ 2 pi ರೇಡಿಯನ್ಸ್. 2 pi ರೇಡಿಯನ್ಸ್. ಕ್ಲಿಯರ್? ಏನಾಗ್ತದ? ದೇರ್ ಫೋರ್ 6 revolutions ಅಂತ ಯೂಸ್ ಮಾಡ್ತಾ ಇರೋದು. 6 revolutions ಈಕ್ವಲ್ ಟು 6 into 2 pi ಯಾವುದು ರೇಡಿಯನ್ಸ್ ಈಕ್ವಲ್ ಟು ಏನಾಗ್ತದ? ಸೊ 12 pi ಯಾವುದು
ರೇಡಿಯನ್ಸ್ 12 pi ರೇಡಿಯನ್ಸ್ ಬೇಕಾ ಬರೀ ಡೀಟೇಲ್ ಆಗಿನ therefore ನಂಬರ್ ಆಫ್ ಯಾವುದು ರೇಡಿಯನ್ಸ್ ನಂಬರ್ ಆಫ್ ರೇಡಿಯನ್ಸ್ ಯಾವುದು ಟರ್ನ್ಡ್ ಅಂತ ಕ್ಯಾ ನೋಡ್ರಿ ಟರ್ನ್ಡ್ ಇನ್ ಯಾವುದು 1 ಸೆಕೆಂಡ್ ಏನಾಗ್ತದ್ರಿ ಈಕ್ವಲ್ ಟು ಯಾವುದು 12 pi ಕ್ಲಿಯರ್. ಸೊ ಡೀಟೇಲ್ ಆಗಿ ಎಲ್ಲ ಕೊಟ್ಟಿದೆ ನೋಡ್ರಿ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ 15th ಪ್ರಾಬ್ಲಮ್ ಹೌದಾ. ಸೊ 15th ಟ್ರಿಗ್ನೋಮೆಟ್ರಿ ಒಳಗ ಬರುವಂತ ಪ್ರಾಬ್ಲಮ್ ಯಾವುದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಟೇಬಲ್ ಸ್ಟೂಡೆಂಟ್ಸ್ ಇಲ್ಲಿ ಏನ್ ಕೊಟ್ಟ ನೋಡ್ರಿ. ಫಸ್ಟ್ ಹಿಯರ್ sin square pi by 6 plus cos square pi by 3 minus tan square pi by 4 ಏನ್ ಪ್ರೂವ್ ಮಾಡೋದನ್ನ -1/2 ನಿಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಇಲ್ಲಿ ಫಸ್ಟ್ ನೀವು ಸೈನ್ pi by 6 ಅಂದ್ರೆ sin 60 ಅಂದ್ರೆ 1/2 ಅನ್ನೋದು ಗೊತ್ತಿರಬೇಕು. ಇನ್ನು cos 30 pi by 3 is also is 1/2 here. Next tan 45 degree means is pi by 4. tan 45 degree is also is 1. ಓಕೆ, ಎಲ್ಲಾ ವ್ಯಾಲ್ಯೂ ಗೊತ್ತದ ನೋಡ್ರಿ. ಏನಾಗ್ತದ ನೋಡ್ರಿ, ಸೊ 1/2 whole square plus 1/2 whole square. Next minus 1 square. 1/2 square means is 1/4 plus 1/2 whole square is 1/4 minus 1 square means is 1. Here LCM ಏನಾಗ್ತದೆ ನೋಡ್ರಿ, 1 plus 1 2 divided by 4 minus 1. So 2/4 means is 1/2. 1/2 minus 1. So LCM is 1 minus 2 ಅಂದ್ರೆ minus 1/2 2 ಆಗ್ತದೆ ನೋಡ್ರಿ, -1/2. ಕ್ಲಿಯರ್. ಈ ತರ ಯೂಸ್ ಮಾಡ್ಕೋತವ್ರಿ. ಯಾವುದು ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಒಳಗೆ ಬರೀರಿ. 60 ಇದು 30 ಇದು 45 ಬರ್ಕೋತವ್ರಿ. ಕ್ಲಿಯರ್. ನೆಕ್ಸ್ಟ್ ನೋಡಿ 16th one ಹೇಳಿದ ನೋಡಿ, ಕಾಂಪ್ಲೆಕ್ಸ್ ನಂಬರ್ ದ ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ 3 plus pi I into 2 plus 6i in the form of ಯಾವುದು a plus ib ಕ್ಯಾನ್ a plus ib. ಬಹಳ ಈಸಿ ಇದೆ ನೋಡ್ರಿ. ಯಾವುದು ಮಲ್ಟಿಪ್ಲಿಕೇಶನ್ ಮೆಥಡ್ ದಾಗ ಅದ ಇದು. ಸೊ ಮಲ್ಟಿಪ್ಲಿಕೇಶನ್ ಮೆಥಡ್ ಏನದ ಅಂದ್ರೆ 3 plus 5i ಅದ ಇಂಟು 2 plus 6i ಅದ. ಓಕೆ, ಈಗ ನೋಡ್ರಿ ಮಲ್ಟಿಪ್ಲೈ ಮಾಡ್ರಿ. 3 into 2 6. ನೆಕ್ಸ್ಟ್ 3 into 6 plus 18i plus ಓಕೆ 10i. ನೆಕ್ಸ್ಟ್ ನೋಡ್ರಿ ಮತ್ತೆ ಅಗೇನ್ ಮಲ್ಟಿಪ್ಲೈ. ಸೊ ಪ್ಲಸ್ 5 into 6 30 i into i ಸ್ಕ್ವೇರ್. ಈಗ ನೋಡ್ರಿ ನಿಮ್ಗೆ ಗೊತ್ತಿರಬೇಕು i ಸ್ಕ್ವೇರ್ ಈಕ್ವಲ್ ಟು -1. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ರಿ 6 ಪ್ಲಸ್ 18i plus 10i is 28i minus ಪ್ಲಸ್ ಪ್ಲಸ್ 30 30 i ಸ್ಕ್ವೇರ್ is -1 ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ತದೆ. ಇನ್ನೊಂದು ಸ್ಟೆಪ್ ಬರೀತೀನಿ. 6 plus 28i minus 30. ಓಕೆ, ಸೊ ಮೈನಸ್ ಅಬ್ಸರ್ವ್ ಮಾಡ್ರಿ 30 -30 plus 6 ಅಂದ್ರೆ is -24 plus 28i. Therefore ಅವ ಕೇಳಿದ್ ನೋಡ್ರಿ a plus ib equal to -24 plus 28i is ಆನ್ಸರ್ ನೋಡ್ರಿ. ಇಷ್ಟು ಬರಬೇಕು. ಯಾವುದು 2 ಮಾರ್ಕ್ಸ್ ಕಾಂಪ್ಲೆಕ್ಸ್ ನಂಬರ್ ಪ್ರಾಡಕ್ಟ್ ರೂಲ್ ದಾಗ ಕೊಟ್ಟ. ಪ್ರಾಡಕ್ಟ್ ಅಂದ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಓಕೆ, ಸೊ ನೆಕ್ಸ್ಟ್ 17th one ಲೀನಿಯರ್ ಇನ್ಇಕ್ವಾಲಿಟೀಸ್ ಪ್ರಾಬ್ಲಮ್ ಇದು. ಓಕೆ, ಇಲ್ಲಿ ಆಕ್ಚುಲಿ ಸಬ್ ಟೆಕ್ಸ್ಟ್ ಬುಕ್ ದಲ್ಲಿ ಲೆಸ್ ದಾನ್ ಅದ, ಇಲ್ಲಿ ಲೆಸ್ ದಾನ್ ಅವ್ರ ಈಕ್ವಲ್ ಟು ಅದ. ಪ್ರಿಂಟ್ ಮಿಸ್ಟೇಕ್ ಆಯ್ತು ಏನದು ಗೊತ್ತಿಲ್ಲ, ಬಟ್ ಇದು ಹೆಂಗ್ ಕೊಟ್ಟನ ಅದ್ರ ಪ್ರಕಾರ ಬಿಡಿಸೋಣ. ಬಟ್ ಲೆಸ್ ದಾನ್ ಇತ್ತಂತಂದ್ರೆ ಓಪನ್ ಬರ್ತಾವು. ಇಲ್ಲಿ ಲೆಸ್ ದಾನ್ ಈಕ್ವಲ್ ಟು ಓಪನ್ ಕ್ಲೋಸ್ ಬರ್ತದೆ ಎಷ್ಟೇ, ಮತ್ತೇನಿಲ್ಲ. ಸರ್ ಪ್ರೂಫ್ ನೋಡ್ರಿ. ಸರ್ ಪ್ರೂಫ್ ಏನ್ ಕೊಟ್ಟ ನೋಡ್ರಿ, ಬರ್ಕೊಡ್ರಿ. ಏನದ 7x plus 3 less than or equal to 5x plus 9. ಕ್ಲಿಯರ್. ಏನಾಗ್ತ ನೋಡ್ರಿ,
7x minus 5x less than or equal to 9 minus 3. Here 2x less than or equal to ಏನಾಗ್ತದೆ ನೋಡ್ರಿ here 6. So x is less than or equal to 3. Okay. ಸೊ ಟೆಕ್ಸ್ಟ್ ಬುಕ್ ದಲ್ಲಿ ಲೆಸ್ ದಾನ್ ಬರ್ತದ, ಇಲ್ಲಿ ಲೆಸ್ ದಾನ್ ಆರ್ ಈಕ್ವಲ್ ಟು ಅದ. ಅಬ್ಸರ್ವ್ ಮಾಡಿ, ಲೆಸ್ ದಾನ್ ಆರ್ ಈಕ್ವಲ್ ಟು ಬೇರೆ, ಲೆಸ್ ದಾನ್ ಬೇರೆ. ಅವಾಗ ಏನ್ ಬರಿತೀವಿ ನಾವು? ದ ಯಾವುದು ಸೊಲ್ಯೂಷನ್ ಆಫ್ ಸೆಟ್. ಸೊಲ್ಯೂಷನ್ ಆಫ್ ಸೆಟ್ ಯಾವ ಬರ್ತಾವ್ರಿ? ಯರ್ ಮೈನಸ್ ಇನ್ಫಿನಿಟಿ ಕಾಮಾ 3 ಕ್ಲೋಸ್ ಆಗ್ತದ. ಬಟ್ ಇಲ್ಲಿ ಲೆಸ್ ದಾನ್ ಇತ್ತಂದ್ರೆ ಓಪನ್ ಬರ್ತದ. ಆಫ್ ದ ವರ್ಡ್ permutations be arranged if the ovals are all together ಅಂತ ಕೊಟ್ಟಾನ. ಇಲ್ಲಿ ನೋಡಿ ಫಸ್ಟ್ ಒನ್ ಏನದ ನೋಡ್ರಿ, ಕ್ವಶನ್ ಅದ ಸೇಮ್. ಓವಲ್ಸ್ ಯಾವುದು? ಎ ಇ ಐ ಒ ಯು. ಇದು ಯಾವುದು ನಿಮ್ಗೆ ಗೊತ್ತಿರ್ಬೇಕು. ಓವಲ್ಸ್ ಅಂತಂದ್ರೆ, ಓವಲ್ಸ್ ಅಂದ್ರೆ ಯಾವ್ದ್ರಿ? ಸೊ ಎ ಇ ಐ ಒ ಯು. ಏನ ಓವಲ್ಸ್ ದ ವರ್ಡ್ ಪರ್ಮುಟೇಷನ್ ಯಾವ್ದ್ರಿ? ಯು ಅದಾವ, ಇ ಅದ, ಯಾವುದು ಇ ಅದ, ಯು ಅದ, ಎ ಅದ, ಐ ಅದ, ಓ ಅದ. ಸೊ ರೈಟ್ ಯಾವುದು ಇ ಯು ಎ ಐ ಓ ಆಸ್ ಅ ಸಿಂಗಲ್ ಆಬ್ಜೆಕ್ಟ್. ಓಕೆ. ಸೊ ಓರ್ ಹೌದು ಲೆಟರ್ಸ್ ಬಿಕಮ್ ಎ ಯಾವುದು ಇ ಎ ಯು ಐ ಓ. ಸೊ ಬಿಟ್ ಯಾವುದು ಓವಲ್ಸ್ ಬಿಟ್ ಉಳ್ಕಿದ ಯಾವ ಬರ್ತಾವ? ಪಿ ಆರ್ ಎಂ ಟಿ ಟಿ ಎನ್ ಸಿ. ಅಂದ್ರೆ ಇಲ್ಲಿ ಟ್ವೈಸ್ ಅದ ನೋಡಿ, ಯಾವುದು ಟಿ ಟ್ವೈಸ್ ಅದ. ದ ಲೆಟ್ ಯಾವುದು ಅರೇಂಜ್ ದ ನಾವು ಏನ್ ಮಾಡ್ತೀವಿ? ಯಾವುದು 5 ಓವಲ್ಸ್ ಅದ. ಸಿನ್ಸ್ ಏನ್ ಕೊಟ್ಟದ ನೋಡ್ರಿ, ಅಬ್ಸರ್ವ್ ಮಾಡ್ರಿ. 5 ಓವಲ್ಸ್ ಯಾವ್ಯಾವ ಬರ್ತಾವ ಉಲ್ಟಾ, ಅದನ್ನ ನಾವು ಹಿಂಗ ಬರೀತಿರಿ. ಇದು ಯಾವುದು ಸಿನ್ಸ್ ಓವಲ್ಸ್ ಆರ್ ಕಮಿಂಗ್ ಟುಗೆದರ್, ಇದನ್ನ ಫಸ್ಟ್ ಬರ್ತದೆ. ಈ ಯಾವುದು ಎ ಯು ಐ ಓ ಯು ಈ ತರನ ಬರಿಬಹುದು. ಓ ಎ ಇ ಯು ಐ ಈ ತರನ ಬರಿಬಹುದು. ನೆಕ್ಸ್ಟ್ ಎ ಇ ಐ ಓ ಯು ಈ ತರ ಬರೋದು. ಅಂಡ್ ಸೊ ಆನ್. ಟೋಟಲ್ ಲೆಟರ್ಸ್ ಈಸ್ ಎಷ್ಟು ಅದಾವ್ರಿ? 5 ಅದಾವ. ಎ ಇ ಐ ಓ ಯು. ದ ಟೋಟಲ್ ಪರ್ಮುಟೇಷನ್ ಆಫ್ 5 ಅಂದ್ರೆ 5p5. 5p5 ಅಂತಂದ್ರೆ ಏನಂದ್ರೆ 5 ಫ್ಯಾಕ್ಟೋರಿಯಲ್ ಡಿವೈಡ್. ಈ ಫಾರ್ಮುಲಾ ಮತ್ತೆ ನಿಮ್ಗೆ ಗೊತ್ತಿರ್ಬೇಕು. ಮತ್ತೆ 5npr. ಸೊ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂದ್ರೆ n ಅಂದ್ರೂ 5. ಸೊ ಪಿ ಆರ್ ವ್ಯಾಲ್ಯೂನು 5 ಅದ. ಅಂದ್ರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 5 ಅಂದ್ರೆ 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 0. ಹೌದಾ? 0 ಫ್ಯಾಕ್ಟೋರಿಯಲ್ ಅಂದ್ರೆ 1 ರೀ. ಇದು ಗೊತ್ತಿರ್ಲಿ ನಿಮ್ಗೆ. 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟದು? 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು ಡಿವೈಡೆಡ್ ಬೈ 1 ಇದ್ದಂಗೆ. ಬೇಕಾದ್ರೆ 1 ಕ್ಯಾನ್ಸಲ್ ಮಾಡ್ರಿ. ಏನದ? 5 ಇಂಟು 2 4 ಎಷ್ಟಾಗ್ತದ್ರಿ? 20. 20 ಇಂಟು 3 60. 60 ಇಂಟು 2 120. ಇದು ಆನ್ಸರ್ 120. ಇನ್ನು ನೆಕ್ಸ್ಟ್ ಅರೇಂಜಿಂಗ್ ರಿಮೈನಿಂಗ್ ಲೆಟರ್ಸ್. ನಂಬರ್ ಯಾವುದು? ನಂಬರ್ಸ್ ವಿ ನೀಡ್ ಟು ಅರೇಂಜ್ 7 ಪ್ಲಸ್ 1 ಈಕ್ವಲ್ ಟು 8. ಹೌದಾ? ಯಾಕಂದ್ರೆ ನನ್ಗ ಯಾವುದು 7 ಪ್ಲಸ್ ಯಾವ್ದ್ರಿ 8 ಹಾಕಂತ. ಹಿಯರ್ ಟ್ವೈಸ್ ಅಂತ ಹೇಳಿದ್ನ. ಅಬ್ಸರ್ವ್ ಆಗುತ್ತೆ ನೋಡ್ರಿ, ಟ್ವೈಸ್ ಅಂತಂದ್ರೆ ಇಲ್ಲಿ ಹೇಳಿದ್ನಲ್ಲ ಹಾಗಾದ್ರೆ ಟಿ ಅನ್ನೋದು 2 ಅದಾವ. ಹೌದಾ? ಸಿನ್ಸ್ ಲೆಟರ್ ಆರ್ ರಿಪೀಟಿಂಗ್ ವಿ ಯೂಸ್ ದ ಫಾರ್ಮುಲಾ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ p1 ಫ್ಯಾಕ್ಟೋರಿಯಲ್ ಇಂಟು p2 ಫ್ಯಾಕ್ಟೋರಿಯಲ್ ಇಂಟು p3 ಫ್ಯಾಕ್ಟೋರಿಯಲ್. ಟೋಟಲ್ ನಂಬರ್ ಆಫ್ n ಅಂದ್ರೆ 8 ಆಗ್ತದ. ಇಲ್ಲ ನೋಡ್ರಿ 8. ಹೌದಾ? ಆಸ್ 2t ಅಂದ್ರೆ ಟ್ವೈಸ್ 2t p1 ಈಕ್ವಲ್ ಟು 2. ಹೌದಾ? ಟೋಟಲ್ ಅರೇಂಜ್ಮೆಂಟ್ ಆಫ್ ನಂಬರ್ ಅದ 8 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್. ಇಷ್ಟ ಬರೋದ್ರು ನಡೀತದ. ನೀವು ಇನ್ನ ಮತ್ತೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ನ ಕಂಡು ಹಿಡಿತೀನಿ ಅಂದ್ರೆ ಕಂಡು ಹಿಡಿಬಹುದು. ಇಲ್ಲ ಅಷ್ಟ ಬರೀತಾರೆ, ಅಷ್ಟ ಮುಗಿ. ಸೊ ಯಾವುದು 8 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ವೇಸ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ. ಇದೆ ಆನ್ಸರ್. ಇಷ್ಟು ಬರಕ್ ನೋಡ್ರಿ, ಅದು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ಸ್. ಕ್ಲಿಯರ್? ಇನ್ನ ನೆಕ್ಸ್ಟ್ ಯಾವುದು ಸ್ಟೇಟ್ ಲೈನ್ಸ್ ಒಳಗ ಇರುವಂತ ಪ್ರಾಬ್ಲಮ್ ಏನಕ್ಕೆ ನೋಡ್ರಿ. ಫಸ್ಟ್ 19. Find the distance between the lines 3x minus 4y plus 7 equal to 0 and 3x minus 4y plus 5 equal to 0. ಈ ತರ ಕೊಟ್ಟಿದ್ದಾರೆ. ಹೌದಾ? ಈಗ ಫಸ್ಟ್ ನೋಡಿ ಪ್ರೂಫ್ ಏನ್ ನೋಡ್ರಿ.
3x minus 4y plus 7 equal to 0. ಇನ್ನೊಂದ್ರಿ 3x minus 4y plus 5 equal to 0. ಈ ಫಾರ್ಮ್ದಾಗ ಕೊಟ್ಟಾನ ಹೆಂಗಂತಂದ್ರ ax plus by plus c1 equal to 0. ax plus by plus c2 equal to 0. ಈ ಫಾರ್ಮುಲಾ ಪ್ರಕಾರ ಕೊಟ್ಟಾನ. ಈ ನೋಡ್ರಿ ಏನದ ಅದಕ್ಕೆ ಗಿವನ್ ಲೈನ್ ಅಂತ ಯೂಸ್ ಮಾಡ್ತೀವಿ. ಬರೀ ಬೇಕಾದ್ರೆ ಗಿವನ್ ಯಾವುದು ಲೈನ್ಸ್, ಗಿವನ್ ಲೈನ್ಸ್ ಆರ್ ಯಾವುದು ಎ ವ್ಯಾಲ್ಯೂ ಎಷ್ಟಾಗ್ತದ ನೋಡ್ರಿ 3. ಸೊ ಬಿ ವ್ಯಾಲ್ಯೂ ಏನಾಗ್ತದ್ರಿ -4. C1 ವ್ಯಾಲ್ಯೂ ಎಷ್ಟಾಗ್ತದ ನೋಡ್ರಿ 7. ಹಿಯರ್ C2 ವ್ಯಾಲ್ಯೂ ಎಷ್ಟಾಗ್ತದ ನೋಡ್ರಿ 5. C1 ವ್ಯಾಲ್ಯೂ 7, C2 ವ್ಯಾಲ್ಯೂ 5. ಹೌದಾ? ಈ ನಾನು ಕೇಳಿದ್ರೆ ಡಿಸ್ಟನ್ಸ್. ಹೌದಾ? ಈಗ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಡಿಸ್ಟನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಇದ್ದಂಗ ಇದು. ಹೌದಾ? ಏನದ ದ ಡಿಸ್ಟನ್ಸ್ between lines means parallel lines ಇದ್ದಂಗ. So parallel lines is given by formula ಐತ್ರಿ. ಯಾವ್ದದ d equal to modulus c1 minus c2 by square root of ಯಾವುದು a square plus b square. ಓಕೆ, ಸೊ d equal to ಏನಾಗ್ತದೆ ನೋಡ್ರಿ, c1 means 7 minus 5 divided by square root 3 ಅಂದ್ರೆ a square ಅಂದ್ರೆ 3 square plus b ಅಂದ್ರೆ -4 square. Modulus complete. ಓಕೆ, ಕ್ಲಿಯರ್? ಸೊ d equal to modulus of ಯಾವುದು 2 by root 25 ಆಗ್ತದೆ. ಸೊ d equal to ಏನಾಗ್ತದೆ ನೋಡ್ರಿ, ಸೊ 2 by 5 ಆನ್ಸರ್. ಯಾವುದು ಡಿಸ್ಟನ್ಸ್ ಬಿಟ್ವೀನ್ ಪ್ಯಾರಲಲ್ ಟು ಲೈನ್ಸ್ ಆನ್ಸರ್ ಡಿ ವ್ಯಾಲ್ಯೂ ಯಾವುದು 2 by 5 ಆನ್ಸರ್. ಇಷ್ಟು ಬರ್ಬೇಕು ಆನ್ಸರ್. ಹೌದಾ? 16 ಪ್ಲಸ್ 9 25. ಹೌದಾ? 25 ಸ್ಕ್ವೇರ್ ರೂಟ್ ಆಫ್ 25 ವ್ಯಾಲ್ಯೂಸ್ 5. ಓಕೆ, ನೆಕ್ಸ್ಟ್ ನೋಡಿ ಅದು 20th ಏನದಲ್ಲ, ಇದನ್ನು ಸ್ಟೇಟ್ ಲೈನ್ ದ ಪ್ರಾಬ್ಲಮ್. ಸ್ಟೇಟ್ ಲೈನ್ ಒಳಗೆ ಕೇಳಿದಾರೆ ಯಾವ್ದ್ರಿ, find the equation of the line perpendicular to the line x minus 2y plus 3 equal to 0 and passing through the point ಎಷ್ಟು ಕೊಟ್ಟ ನೋಡ್ರಿ 1,2 ಕೊಟ್ಟಾನ. ಹೌದ್ರಿ, 1,2. ಹೌದಲ್ರಿ? ಈಗ ಪ್ರೂಫ್ ನೋಡ್ರಿ. ಸೊ ಪ್ರೂಫ್ ಏನ್ ನೋಡ್ರಿ, ಫಸ್ಟ್ ಕೊಟ್ಟಿದ್ದೇನೇನು ಬರ್ಕೊಡ್ರಿ. ಏನದ ಲೆಟ್ ಯಾವುದು ಇಕ್ವೇಶನ್, ಲೆಟ್ ಇಕ್ವೇಶನ್ ಆಫ್ ದಿ ಯಾವುದು ಲೈನ್ ಎ ಬಿ ಅಂತ ಯೂಸ್ ಮಾಡ್ತಾನೆ. ಎ ಬಿ ಎಕ್ಸ್ ಮೈನಸ್ 2y ಪ್ಲಸ್ 3 equal to 0 and let point P ಬಿ ಎಷ್ಟು ಕೊಟ್ಟನ್ರಿ 1, -2. ಓಕೆ, ಮತ್ ನೋಡಿ ಯೂಸ್ ಮಾಡ್ತಾರೆ. ಲೆಟ್ ದ ಲೈನ್ ಯಾವುದು ಸಿ ಡಿ ಬಿ ಪರ್ಪೆಂಡಿಕ್ಯುಲರ್ ಕ್ಯಾನ್. ಸೊ ಸಿ ಡಿ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್. ಹೌದಾ? ಸೊ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಯಾವುದು ಎ ಬಿ and passing through ಪಾಯಿಂಟ್ ಎಷ್ಟು ಕೊಡನ್ರಿ, ಕೊಟ್ಟಿದ್ದಲ್ಲ ಅವನೇ ಪಾಯಿಂಟ್ ಎಷ್ಟು 1 ಪಿ ಯಾವುದು ಪಿ ಪಾಯಿಂಟ್ ಇದು. ಸೊ 1, -2. ಸೊ 1, -2. ಸೊ ಲೆಟ್ ಫಸ್ಟ್ ಕ್ಯಾಲ್ಕುಲೇಟ್ ಯಾವುದು ಸ್ಲೋಪ್ ಆಫ್ ಲೈನ್ ಯಾವುದು ಎ ಬಿ ಯಾರ್ ಎಕ್ಸ್ ಮೈನಸ್ 2y ಪ್ಲಸ್ 3 equal to 0.
here minus 2y equal to minus x minus 3. Here 2y equal to minus of x plus 3. ಹೌದಾ, minus 2y equal to minus of x plus 3. ಈಗ ನೋಡ್ರಿ, ಸೊ 2y equal to ಏನಾಗ್ತದ x plus 3. ಅಂದ್ರೆ ಏನಾಗ್ತದ ನೋಡ್ರಿ, y equal to x plus 3 by 2. Here y equal to x by 2 plus 3 by 2. ಓಕೆ, ಇದನ್ರಿ ಫೈಂಡ್ ದ ಇಕ್ವೇಶನ್. ಸೊ ಇಕ್ವೇಶನ್ ನೋಡ್ರಿ, ಇಕ್ವೇಶನ್ ಬೇಕಾದ್ರೆ ಎಲ್ ಸಿ ಅಂತ ಮಾಡೋ. ಇಲ್ಲಿ 2y equal to ಬೇಕಾದ್ರೆ ಇಷ್ಟ ಬರೀತಾರೆ, ಇಷ್ಟ ಬರೀರಿ, ಇಲ್ಲಾಂದ್ರೆ ಮುಂದೆ ಈ ತರ ಬರೀತಾರೆ, ಬರೀರಿ. ಓಕೆ, ಕ್ಲಿಯರ್ ಆಯ್ತಾ? ಈ ತರ ಏನದ ಸಾಲ್ವ್ ಮಾಡ್ತೀವಿ, ಅದು ಸ್ಟ್ರೇಟ್ ಲೈನ್ಸ್ ಒಳಗಿನ. ಇನ್ನು ನೆಕ್ಸ್ಟ್ 21 ನೋಡ್ರಿ, ಏನದ ಇದು ಸ್ಟ್ರೇಟ್ ಲೈನ್. ಇದು ಯಾವ್ದಂದ್ರೆ 3 ಸೆಂಟರ್ ಪಾಯಿಂಟ್ ಕೊಟ್ಟಾನ 1,1 ಅಂಡ್ ಯಾವುದು ಆಫ್ ದ ಟ್ರಯಾಂಗಲ್ ವಿತ್ 3, -5, 7 and -1, 7, -6 as 2 vertices. Find the third vertices. ಅಂದ್ರೆ ಎ ಕೊಟ್ಟಾನ, ಬಿ ಕೊಟ್ಟಾನ, ಸಿ ಕಂಡುಹಿಡಿಬೇಕಂದಂಗ ಆಯ್ತು. ಸಿ ಇದೆ ಏನು ನೋಡಿ, ಫಸ್ಟ್ ಪ್ರೂಫ್ ಏನದ, ವಿ ನೋ ದ್ಯಾಟ್, ಹೌದಾ, ಏನದ ಕೋಆರ್ಡಿನೇಟ್, ಓಕೆ. ಸೊ ಕೋಆರ್ಡಿನೇಟ್ ಆಫ್ centroid whose vertices are x1, y1, z1, okay, x2, y2, z2 and x3, y3, z3 is, ಹೌದಾ, ಫಾರ್ಮುಲಾ 3 x1 plus x2 plus x3 divided by 3, y1 plus y2 plus y3 divided by 3, z1 plus z2 plus z3 by 3. ಇದು ಸೆಂಟ್ರಾಯ್ಡ್ ಫಾರ್ಮುಲಾ. ಕ್ಲಿಯರ್? ಹಿಯರ್ ಅಬ್ಸರ್ವ್ ಮಾಡ್ರಿ, ನಿಮ್ಗೆ ಗೊತ್ತಲ್ಲ ಬರೀ ಒಂದು ಡಯಾಗ್ರಾಮ್ ಹಾಕೊಡ್ರಿ, ನಿಮಗೆ ಕ್ಲಿಯರ್ ಆಗ್ತದ ಕಾನ್ಸೆಪ್ಟ್. ಇದು ಏದು ಎಷ್ಟು ಕೊಟ್ಟ ನೋಡ್ರಿ, 3 -5 7. ಇನ್ನ ನೆಕ್ಸ್ಟ್ ಬರ್ತಾ ಇರೋದು ಬಿ ಎಷ್ಟದ ನೋಡ್ರಿ, -1, 7, -6. ಈ ನಾನು ಸಿ ನ ಕಂಡುಹಿಡಬೇಕು, ಎಕ್ಸ್ ವೈ ಜೆಡ್. ಇನ್ನೊಂದು ಡಿ ಅಂದ್ರೆ ಇಲ್ಲಿ ಕೊಟ್ಟಾನ, ಯಾವುದು ಸೆಂಟ್ರಾಯ್ಡ್ ಅಂದ್ರೆ ಜಿ ಅದ. ಎಷ್ಟು ಕೊಟ್ಟಾನ್ರಿ, 1, 1, 1. ಇದು ಪಾಯಿಂಟ್ ಕೊಟ್ಟಾನ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ಹಿಯರ್ x1 ಎಷ್ಟು ಕೊಟ್ಟ ನೋಡ್ರಿ, x1 3 ಅದ, x2 ಎಷ್ಟದ ನೋಡ್ರಿ, x2 -1 ಅದ, ಹೌದಾ. ನೆಕ್ಸ್ಟ್ x3 ಏನಾಗ್ತದ, x ಆಗ್ತದ. ಈಗ ನಿಮ್ಗೆ ಗೊತ್ತಾಗಲಿಲ್ಲ ಬರೀರಿ ಮತ್ತೆ, ಇದು x1 y1 z1, ಇದು x2 y2 z2, ಇದು x3 y3 z3, ಆ ತರ ಬರ್ಕೋತವ್ರಿ. ನೆಕ್ಸ್ಟ್ y1 ಅಂದ್ರ -5. ಹಿಯರ್ y2 ಅಂತಂದ್ರ 7. ಸೊ ನೆಕ್ಸ್ಟ್ y3 ಅಂತಂದ್ರ y ನೆಕ್ಸ್ಟ್ z1 ಅಂತಂದ್ರ 7. ನೆಕ್ಸ್ಟ್ z2 ಅಂತಂದ್ರ -6. ನೆಕ್ಸ್ಟ್ z3 ಅಂತಂದ್ರ z. ಓಕೆ, ಈಗ ನೋಡಿ ಸೆಂಟ್ರಾಯ್ಡ್ ಪಾಯಿಂಟ್ ಜಿ ಈಕ್ವಲ್ ಟು ಅಂತ ಬರೀತೀವಿ ನಾವು, ಹೌದಾ. ಆ ಜಿ ಅಂತಂದ್ರ 1, 1, 1 ಈಕ್ವಲ್ ಟು, ಈಗ ನೋಡಿ ಫಾರ್ಮುಲಾ ಪ್ರಕಾರ x1 plus x3 plus x3 divided by 3, ಹೌದಾ. x1 ಅಂತಂದ್ರೆ ಏನ ನೋಡ್ರಿ, 3 -1 plus x divided by 3, ನೆಕ್ಸ್ಟ್ y1 plus y2 plus y3, y1 ಅಂದ್ರೆ -5 plus 7 plus y by 3, z1 plus z2 plus z3 ಅಂತಂದ್ರೆ 7 -6 plus z divided by 3. ಓಕೆ, ಅವಾಗ ಏನಾಗ್ತಾವ ನೋಡ್ರಿ, ಎಕ್ಸ್ ಅಂತ ಬರ್ಕೊಂಡ್ಬಿಡ್ರಿ, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗ್ಬಿಡೋದು. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರೀ 1, 1, 1. ಈಗ ಏನಾಗ್ತಾವ ನೋಡ್ರಿ, ಎಕ್ಸ್ ಎಷ್ಟು ಬರ್ತದ, 2 plus x by 3, ನೆಕ್ಸ್ಟ್ ಯಾವುದು
ಪ್ಲಸ್ 5 ಸಾರಿ -5 ಒಳಗ ಪ್ಲಸ್ 7 ಅಂತಂದ್ರೆ ಇಟ್ಸ್ ಅ 2 ಪ್ಲಸ್ y ಬೈ 3. ನೆಕ್ಸ್ಟ್ 7 ಒಳಗ -6 ಹೋತಂದ್ರ ಎಷ್ಟಾಗ್ತದ್ರಿ 1 ಪ್ಲಸ್ z ಬೈ 3 ಅಂದ್ರೆ ಏನಾಗ್ತದೆ ನೋಡ್ರಿ, ಇಲ್ಲಿ ಬರೀತೀನಿ 1 ಈಕ್ವಲ್ ಟು 2x ಪ್ಲಸ್ 3. ಹೌದಾ, 2 ಪ್ಲಸ್ x ಬೈ 3 ಅಂದ್ರೆ 3. ಈ ಕಡೆ ಬಂತಂದ್ರೆ ಏನಾಗ್ತದ್ರಿ 3 ಈಕ್ವಲ್ ಟು 2 ಪ್ಲಸ್ ಎಕ್ಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗ್ತದ್ರಿ 1. ಎಕ್ಸ್ ವ್ಯಾಲ್ಯೂಸ್ 1 ಆಗ್ತದೆ. ಇದು ಒಂದೇದು. ಇನ್ನು ನೆಕ್ಸ್ಟ್ ಎರಡನೇದು ಏನದ 1 ಈಕ್ವಲ್ ಟು 2 ಪ್ಲಸ್ ವೈ ಅಂದ್ರೆ 2 ಪ್ಲಸ್ ವೈ ಬೈ 3 ಅಂದ್ರೆ 3 ಈಕ್ವಲ್ ಟು 2 ಪ್ಲಸ್ ವೈ. ಇದು ಆಲ್ಸೋ 1. ಯಾವುದು y ವ್ಯಾಲ್ಯೂ ಇದ್ರದ್ದು 1. ಇನ್ನು ನೆಕ್ಸ್ಟ್ ಜೆಡ್ 1 ಈಕ್ವಲ್ ಟು 1 ಪ್ಲಸ್ ಜೆಡ್ ಬೈ 3 ಅಂದ್ರೆ 3 ಈಕ್ವಲ್ ಟು 1 ಪ್ಲಸ್ ಜೆಡ್. ಜೆಡ್ ವ್ಯಾಲ್ಯೂ ಏನಾಯ್ತು 2 ಆಗ್ತಿ ನೋಡ್ರಿ. ಇದ್ರದ್ದು ಜೆಡ್ ವ್ಯಾಲ್ಯೂ ಎಷ್ಟಾಗ್ತದ್ರಿ 2. ಓಕೆ, ಬೇಕಾದ್ರೆ ಏನದ ಹ್ಯಾಂಡ್ಸ್ ಯಾವುದು ರಿಕ್ವೈರ್ಡ್. ಹ್ಯಾಂಡ್ಸ್ ರಿಕ್ವೈರ್ಡ್ ಯಾವುದು ಕೋಆರ್ಡಿನೇಟ್ಸ್. ರಿಕ್ವೈರ್ಡ್ ಕೋಆರ್ಡಿನೇಟ್ಸ್ ಯಾವುದು ಸಿ. ಎಷ್ಟದ ಎಕ್ಸ್ ವೈ ಜೆಡ್. ಸಿ ಪಾಯಿಂಟ್ ಎಷ್ಟದ 1 1 2 ನೋಡ್ರಿ. ಆನ್ಸರ್ ಇಷ್ಟು ಬರ್ಬೇಕು ನೋಡ್ರಿ. ಇಷ್ಟು ಬಂದಾಗ ಏನದಲ್ಲ 2 ಮಾರ್ಕ್ಸ್ ಬರ್ತದೆ. ಯಾವುದು 3D ಒಳಗ ಕೇಳುವಂತ ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ 22 ನೋಡ್ರಿ ಲಿಮಿಟ್ಸ್ ಅದ. ಹೌದಾ ಸರ್, ಲಿಮಿಟ್ಸ್ ಅದು ಬಹಳ ಈಸಿ ಅದ. ಇದು ಆಲ್ರೆಡಿ ನಿಮಗೆ ಸಾಲ್ವ್ ಮಾಡಿದ್ದ ಇದೆ ಪ್ರಾಬ್ಲಮ್. ಈಗ ಏನ್ ಕೊಟ್ಟಾನ ಅದು ಬರ್ಕೊಡ್ರಿ. ಸೊ ಲಿಮಿಟ್ x ಟೆನ್ಸ್ ಟು -2 1 by x plus 1 by 2 divided by x plus 2 implies limit x tends to -2. ಇದು ಮ್ಯಾಲಿನ 1 by x ಅದು LCM ತೆಗಿರಿ ಏನಾಗ್ತದ 2 plus x divided by ಏನಾಗ್ತದ 2x divided by as it is ready x plus 2. ಏನು 2 plus x ಅಂದ್ರೆ ಒಂದು x plus 1 ಅಂದ್ರೆ ಎರಡು ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಕ್ಯಾನ್ಸಲ್ ಆತಂದ್ರೆ ಏನಾಗ್ತದ ನೋಡ್ರಿ, ಲಿಮಿಟ್ x tends to -2 ಏನ್ ಉಳಿತೈತ್ರಿ 1 by ಯಾವುದು 2x. ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡ್ರಿ. ಸೊ 1 by 2 into -2. The answer is minus 1 by 4. The answer -1 by 4. ಈ ತರ ಯೂಸ್ ಮಾಡ್ತೀವಿ. ಕ್ಲಿಯರ್ 22 ಆದ ಅರ್ಥ ಐತ್ರಿ. ಲಿಮಿಟ್ಸ್ ಭಾಳ ಈಸಿ ಇದೆ ನೋಡ್ರಿ. ಇನ್ನು ನೆಕ್ಸ್ಟ್ 23 ಏನದ ಯಾವ್ದಂದ್ರೆ 23. ಸೊ 23ದು ಏನದ ಪ್ರಾಬ್ಲಮ್ಸ್ ಯಾವ್ದಂದ್ರೆ ಸ್ಟ್ಯಾಟಿಟಿಕ್ಸ್. ಹೌದಾ ಸರ್, ಸ್ಟ್ಯಾಟಿಟಿಕ್ಸ್ ಸರ್ ಪ್ರೂಫ್ ದ ಮೀನ್ ಆಫ್ 6 ಅಬ್ಸರ್ವೇಷನ್ 5 ಏನ್ ಕೊಡ್ತಾವ ನೋಡ್ರಿ. ಸೊ 5 15 25 35 45 55 ಬಟ್ ಈಸ್ 30 ಅಂತ ಕೊಟ್ಟಾನ. ಈಸ್ 30 ಮೀನ್ಸ್ ಇಸ್ ದ ಮೀನ್ ವ್ಯಾಲ್ಯೂ ಕೊಟ್ಟಾನ. ಯಾವುದು 30 ಇಟ್ಸ್ ಅ ಮೀನ್ ವ್ಯಾಲ್ಯೂ. ಹೌದಾ, ಏನ್ ಕ್ಯಾನ್ ಫೈಂಡ್ ಇಟ್ಸ್ ವೇರಿಯನ್ಸ್. ಓಕೆ, ಇಲ್ಲಿ ಫಾರ್ಮುಲಾ ಅದ ನೋಡ್ರಿ. ಏನದ ಸಮೇಶನ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇವು ಎಲ್ಲ ಎಕ್ಸ್ ಐ ಇದ್ದಂಗೆ, ಎಕ್ಸ್ ಐ ಫಾರ್ಮುಲಾ. ಆದ್ರೆ ಬರೀ ಎಕ್ಸ್ ಐ ಅಂತಂದ್ರೆ 5 ಇಲ್ಲಿ ಎಕ್ಸ್ ಐ ಅಂತಂದ್ರೆ ಇಸ್ 5. ಎಕ್ಸ್ ಬಾರ್ ಅಂತಂದ್ರೆ 30 ಅಂದ್ರೆ ಬರೀ ಏನದ 5 minus 30 whole square plus next 15 minus 30 whole square plus next 25 minus 30 whole square plus next 35 minus 30 whole square plus next 45 minus 30 whole square plus next 55 minus 30 whole square. Okay, so next ಏನಂತ ನೋಡ್ರಿ, here minus 25 whole square plus here 15 minus 15 whole square plus here minus 5 whole square plus here 5 square plus 45 ಒಳಗ 30 ಹೋತಂದ್ರೆ is 15 whole square plus
55 minus 30 is 25 whole square. Okay, minus 25, 625 plus 225 plus 25 plus 25 plus 225 plus 625. Okay, so total answer is 1750. ಅಂದ್ರೆ ಸಮೇಶನ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಆನ್ಸರ್ ಇಷ್ಟು ಬರ್ತದೆ. ಯಾವುದು 1750. ಓಕೆ, ಇನ್ನು ವೇರಿಯನ್ಸ್ ಏನ್ ಅಬ್ಸರ್ವ್ ಮಾಡಿ, ಇದು ವೇರಿಯನ್ಸ್. ಸೊ ವೇರಿಯನ್ಸ್ ಫಾರ್ಮುಲಾ ಏನಂದ್ರಿ, 1/n equal to summation xi minus x bar whole square. 1 number of items ಎಷ್ಟು, 1 2 3 4 5 6 ನೋಡ್ರಿ, n ವ್ಯಾಲ್ಯೂ 6 ಇಂಟು ಸಮೇಶನ್ xi minus x bar ಕಂಡು ಹಿಡಿದ್ವಿ 1750. ಓಕೆ, ಟೋಟಲ್ ಎಷ್ಟಾಗ್ತದೆ ನೋಡ್ರಿ, ಸೊ 291.67. ಹೌದಾ, ಈ ತರ ಏನಂದ್ರ ಸೊ ವೇರಿಯನ್ಸ್ ಅದು ಬರ್ತದೆ. ನೀವು ಬೇಕಂದ್ರ ಡಿಟೇಲ್ ಆಗಿ ಬೇಕಂದ್ರೆ ನೀವು ಪೇಜ್ ನಂಬರ್ 362 ಒಳಗ NCERT ಬುಕ್ ದಾಗ ಯಾವುದು NCERT ಒಳಗ ಯಾವುದು ಟೆಕ್ಸ್ಟ್ ಬುಕ್ ದಾಗ ಸಾಲ್ವ್ ಇರುವಂತ ಪ್ರಾಬ್ಲಮ್, ಸಾಲ್ವ್ಡ್ ಪ್ರಾಬ್ಲಮ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ಅಲ್ಲಿ 362 ಪೇಜ್ ನಂಬರ್. ಓಕೆ, ಇನ್ನು ನೆಕ್ಸ್ಟ್ 24. ಸೊ 24 ನೋಡ್ರಿ, ಏನದ ಇದು ಪ್ರೊಬಾಬಿಲಿಟಿ ಮೇಲೆ ಬೀಳುವಂತ ಪ್ರಾಬ್ಲಮ್. ಸೊ ಪ್ರೊಬಾಬಿಲಿಟಿ ಏನ್ ಕೊಟ್ಟಾನ, ಎ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್, ವಾಟ್ ಈಸ್ ದ ಪ್ರೊಬಾಬಿಲಿಟಿ ದ್ಯಾಟ್ ಅಟ್ ಲೀಸ್ಟ್ ಒನ್ ಯಾವುದು ಟೇಲ್ ಆಫರ್ಸ್ ಅಂತ ಕೇಳ, ಅಟ್ ಲೀಸ್ಟ್. ಹೌದಾ, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಏನದ ಫಸ್ಟ್ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡ್ರಿ, ಯಾವುದು ಪ್ರೊಬಾಬಿಲಿಟಿದು. ಸೊ ಫ್ಯಾನ್ ಯಾವುದು ಟೂ ಕಾಯಿನ್ಸ್ ಆರ್ ಯಾವುದು ಟಾಸ್ಡ್. ಹೌದಾ, ಎರಡು ಕಾಯಿನ್ ಟಾಸ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಯಾವ ಬರ್ತಾವ್ರಿ, ಸ್ಯಾಂಪಲ್ ಸ್ಪೇಸ್ ಯಾವ್ದ್ರಿ, ಟೂ ಕಾಯಿನ್ ತುರ್ದಾಗ ಸ್ಯಾಂಪಲ್ ಸ್ಪೇಸ್ ಯಾವುದು, ಎಸ್ ಈಕ್ವಲ್ ಟು ಯಾವ ಬರ್ತಾವ್ರಿ, ಒಂದು ಹೆಡ್ಡು ಟೇಲು ಹೆಡ್ಡು ಟೇಲ್. ಇವು 4 ಇವೆಂಟ್ಸ್ ಬರ್ತಾವ್ರಿ. ಹೌದಾ, ಅದನ್ನ ಯೂಸ್ ಮಾಡ್ತಾ ಇರೋದು n of s, ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ 4. ಓಕೆ, ನೆಕ್ಸ್ಟ್ ಲೆಟ್ ಎ ಬಿ ದಿ ಇವೆಂಟ್. ಹೌದಾ, ಲೆಟ್ ಎ ಬಿ ದಿ ಇವೆಂಟ್ that at least, ಹೌದಾ, at least ಯಾವುದು ಒನ್ ಟೇಲ್ ಆಕರ್ಸ್ ಅಂದ್ರೆ ಏನಾಗ್ತದ್ರಿ, ಹ್ಯಾಂಡ್ಸ್ ಎ ಈಕ್ವಲ್ ಟು ಅಂದ್ರೆ ಟೇಲ್ ಆಕರ್ಸ್ ಅಂತಂದ್ರೆ ಟೇಲ್ ಇರ್ಬೇಕ್ರಿ, ಹೆಡ್ ಬಿಟ್ ಯಾವ ಬರ್ತಾವ್ರಿ, ಒಂದು ಎಚ್ ಟಿ, ಒಂದು ಟಿ ಎಚ್, ಒಂದು ಟಿ ಟಿ. ಅಂದ್ರೆ n ಆಫ್ ಎ ಇವೆಂಟ್ಸ್ ಎಷ್ಟು ಬಂದ್ರಿ, 3. ಕ್ಲಿಯರ್, ಅಂದ್ರ ಪ್ರೊಬಾಬಿಲಿಟಿ ಆಫ್ ದ ಇವೆಂಟ್ ಏನ್ ಬರ್ತದ, ನಂಬರ್. ಅಬ್ಸರ್ವ್ ಮಾಡಿ, ನಾ ಡಿಟೇಲ್ ಬರೆಯಾಕತ್ತೇನ್ರಿ. ಸೊ ನಂಬರ್ ಆಫ್ ಯಾವುದು ಔಟ್ಕಮ್ಸ್, ಫೇವರೇಬಲ್. ಹೌದಾ, ಸೊ ಫೇವರೇಬಲ್ to a divided by total number of possible outcomes. ಯಾವುದು total number of possible ಯಾವುದು outcome ಯಾವುದು ಅಂದ್ರೆ P of A equal to n of A divided by n of S. n of A ಎಷ್ಟದ, 3 ಅದ, P of A is 4. ಅಂದ್ರೆ so P of A equal to his answer is 3/4. ಇದು ನಿಮಗೆ ಡಿಟೇಲ್ ಕೊಟ್ಟೇನಿ, ನೋಡಿ ಗೊತ್ತೈತಾ, ಡೈರೆಕ್ಟ್ ಬರೀಬಹುದು 2 ಮಾರ್ಕ್ಸ್.
ಓಕೆ. ಸೊ ಈ ತರ ಏನದಲ್ಲ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಏನದಲ್ಲ ಸಾಲ್ವ್ ಮಾಡಿದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಪಾರ್ಟ್ ಸಿ ಒಂದೇ ಆಗ್ತದೆ, ಯಾಕಂದ್ರೆ ಸ್ವಲ್ಪ ಸಿ ಪಾರ್ಟ್ ಲೆಂದಿ ಆಗ್ತವೆ ಪ್ರಾಬ್ಲಮ್ಸ್. ಪಾರ್ಟ್ ಸಿ ಒಂದು ವಿಡಿಯೋ, ಪಾರ್ಟ್ ಡಿ ಒಂದು ವಿಡಿಯೋ, ಪಾರ್ಟ್ ಇದ್ ಒಂದು ವಿಡಿಯೋ ಮಾಡಿ. ಓಕೆ. Sharon Chadbi, subscribe, comment, likes and share to your friends. Okay. Okay.